ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ. ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ವಿಘ್ನೇಶ್ವರನ ಪ್ರಾರ್ಥನೆ ಮಾಡ್ತಾ ನಿರ್ವಿಘ್ನವಾಗಿ ಭಾಗವತದ ಜ್ಞಾನ ಯಜ್ಞ ದೇವರಲ್ಲಿ ಸಮರ್ಪಿತಗೊಳ್ಳಲಿ. ಅದರಿಂದ ನಮಗೆಲ್ಲ ಉತ್ತಮವಾದಂಥ ತಿಳುವಳಿಕೆ, ಜ್ಞಾನ, ಭಕ್ತಿ, ವೈರಾಗ್ಯಗಳು ವೃದ್ಧಿಯಾಗಲಿ. ಹಾಗೂ ಮೃತರಾದಂಥವರಿಗೂ ಸದ್ಗತಿ ಸಿಗಲಿ ಅಂತ ಭಾಗವತ ಪ್ರವಚನವನ್ನು ಸಂಕ್ಷಿಪ್ತವಾಗಿ ಮಾಡ್ತಾ ಇದ್ದೇನೆ. ಶ್ರೀಮದ್ ಭಾಗವತವನ್ನು ರಚನೆ ಮಾಡಿದವರು ವೇದವ್ಯಾಸ ದೇವರು, ನಾರಾಯಣನ ಅವತಾರ. ಕಲಿಯುಗದ ಸಜ್ಜನರಿಗೆ ಭಾಗವತ ಧರ್ಮದ ಅನುಷ್ಠಾನ, ಭಾಗವತ ಧರ್ಮಾನುಷ್ಠಾನದಿಂದ ಭಗವಂತನ ಪ್ರಾಪ್ತಿ ಆಗ್ತದೆ, ಭಗವಂತನಲ್ಲಿ ವಿಶೇಷವಾದ ತಿಳುವಳಿಕೆ ಬರ್ತದೆ. ಸ್ವಲ್ಪ ಮುಂದಿಟ್ಬಿಟ್ರೆ ಅಂದರೆ ಭಾಗವತ ಧರ್ಮ ಅನುಷ್ಠಾನದಿಂದ ಕೇಳಿಸ್ತದ? ಸ್ವಲ್ಪ ಜೋರು ಮಾಡ್ರಿ. ಕೇಳಿಸ್ತದ? ಇನ್ನೊಂದು ಚೂರು ಜೋರು ಮಾಡ್ರಿ ವಾಲ್ಯೂಮ್. ಈಗ ಚೂರು ಮುಂದಿಟ್ರಿ. ಹಾಂ. ಭಾಗವತ ಧರ್ಮ ಅನುಷ್ಠಾನದಿಂದ ಕಡಿಮೆ ಮಾಡಬೇಕೇನ? ಸರಿ, ಕೇಳಿಸ್ತದ? ಅದೇ, ಜಾಸ್ತಿ ಆದರೂ ಕಷ್ಟ, ಕಡಿಮೆ ಆದರೂ ಕಷ್ಟ. ಭಾಗವತ ಧರ್ಮ ಅನುಷ್ಠಾನದಿಂದ ಪ್ರತಿಯೊಬ್ಬರಿಗೂ ಭಗವತ್ ಪ್ರಾಪ್ತಿ ಆಗ್ತದೆ. ಮನುಷ್ಯನಿಗೆ ಬೇಡವಾದದ್ದು ಯಾವುದು? ಅದರ ತಿಳುವಳಿಕೆನೂ ಬಹಳ ಜನರಿಗಿಲ್ಲ. ಈಗ ಬೇಡವಾದದ್ದು ಯಾವುದು ಅಂತ ತಿಳಿಲಿಕ್ಕೆ ಆಗ್ತಾ ಇಲ್ಲ, ಬೇಕಾದದ್ದು ಯಾವುದು ಅಂತ ಪರಿಚಯ ಮಾಡಿಕೊಳ್ಳಿಕ್ಕೆ ಆಗ್ತಿಲ್ಲ. ಆದರೆ ಭಾಗವತ ಅದೆರಡನ್ನೂ ಚೆನ್ನಾಗಿ ಮಾಡಿಕೊಡ್ತದೆ. ಇದು ಬೇಡವಾದದ್ದು, ಇದು ಬೇಕಾದದ್ದು ಅಂತ ಪರಿಚಯಿಸಿ, ಆ ಬೇಡವಾದದ್ದನ್ನು ಬಿಡಲಿಕ್ಕೇನು ಉಪಾಯ, ಬೇಕಾದದ್ದನ್ನು ಪಡಿಲಿಕ್ಕೇನು ಉಪಾಯ ಅನ್ನೋದನ್ನು ಭಾಗವತ ಹೇಳಿಕೊಡ್ತದೆ. ಆತ್ಮನಿಗೆ ಬೇಕಾದದ್ದು ಯಾವುದು? ಬಹಳ ಪ್ರಸಿದ್ಧವಾದಂಥ ಕೆಲವು ಕಥೆಗಳಿದ್ದಾವೆ. ಅವುಗಳನ್ನು ಕೇಳಿದಾಗ ವ್ಯಾಸರು ಅದನ್ನು ಹೇಳುವಾಗಲೇ ಹೇಳ್ತಾ ಬರ್ತಾರೆ, ಇದೆಲ್ಲ ಬೇಡವಾದದ್ದು ಅಂತ. ಮನುಷ್ಯ ಅದನ್ನು ಬೈಫರ್ಕೇಟ್ ಮಾಡಿಕೊಂಡ ಅಂದರೆ ಬೇಗ ಮೇಲೆ ಬರಲಿಕ್ಕೆ ಆಗ್ತದಂತೆ. ಕೆಲವೊಮ್ಮೆ ನಮ್ಮಲ್ಲಿ ಏನಾಗ್ತದೆ, ಮನೆಯಲ್ಲಿ ದಿನ ಯಾವುದಾದ್ರೂ ಒಂದು ಕೆಲಸಕ್ಕೆ ಕೈ ಹಾಕ್ತೇವೆ ಅಂತ ಹೊರಟ್ರೆ ಮೊದಲು ಆ ಕೆಲಸಕ್ಕೆ ಕೈ ಹಾಕುವಾಗ ಎಷ್ಟು ಥರದಿಂದ ಬಾಧಕಗಳು ಬರ್ಬೋದು ಅಂತ ಪಟ್ಟಿ ಮೊದಲೇ ಮಾಡ್ಕೊಳ್ಬೇಕಂತೆ. ಯಾರ್ಯಾರು ಅಡ್ಡಗಾಲು ಹಾಕ್ಬೋದು,
ಯಾರ್ಯಾರು ಬೈಬೋದು, ಹಣದಿಂದ ಏನು ಸಮಸ್ಯೆ ಬರ್ಬೋದು, ನಮ್ಮ ಮನಸ್ಸಿನಲ್ಲಿ ಅದರಿಂದ ಏನು ಕ್ಲೇಶ ಆಗ್ಬೋದು, ಇದೆಲ್ಲ ಒಂದು ಪಟ್ಟಿ ಮಾಡಿಕೊಳ್ಬೇಕಂತೆ. ಆಮೇಲೆ ಮುಂದುವರಿಬೇಕು. ಸಾಧಕ ಬಾಧಕ ಅಂತ ಬಹಳ ಪ್ರಸಿದ್ಧ. ಸಾಧಕ ಬಾಧಕಗಳನ್ನು ಯೋಚಿಸಿ ಪುರುಷ ಮಾಡಬೇಕಾದ ಕೆಲಸದಲ್ಲಿ ತೊಡಗಬೇಕು. ಹಾಗೆ ಪ್ರಕೃತ ಭಾಗವತದಿಂದ ಮನುಷ್ಯನಿಗೆ ಬರುವಂತಹ ತಿಳುವಳಿಕೆ ಏನು ಅಂದರೆ, ಯಾವುದು ಬೇಡ ನಮಗೆ ಅನ್ನೋದನ್ನು ಚೆನ್ನಾಗಿ ಪರಿಚಯ ಮಾಡಿಸ್ತದೆ, ಯಾವುದು ನಮಗೆ ಬೇಕೇ ಬೇಕು ಅನ್ನೋದನ್ನು ಅದೇ ತಿಳಿಸ್ತದೆ. ಆಮೇಲೆ ಬೇಕಾದದ್ದನ್ನು ಪಡೆಯೋದು ಹೇಗೆ, ಬೇಡವಾದದ್ದನ್ನು ಬಿಡೋದು ಹೇಗೆ, ಇಷ್ಟು ಹೇಳಿಕೊಟ್ಬಿಟ್ರೆ ಮನುಷ್ಯ ಎಲ್ಲಿ ಹೋದರೂ ಜಯಿಸ್ತಾನೆ. ಭಾಗವತ ಆ ಕಾರ್ಯವನ್ನು ಚೆನ್ನಾಗಿ ಮಾಡ್ತದೆ. ಭಾಗವತ ಹೇಳಲಿಕ್ಕೆ ಹೊರಟ ವಿಷಯಗಳೇನು? ಭಗವಂತನಲ್ಲಿ ವಿಶೇಷ ಭಕ್ತಿ ಮೂಡಲಿಕ್ಕೆ, ಅವನ ತಿಳುವಳಿಕೆ ಬರಲಿಕ್ಕೆ ಭಾಗವತ ಧರ್ಮಗಳನ್ನು ಹೇಳಿಕೊಡ್ತದೆ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಪ್ರೋಜ್ಜಿತ ಕೈತವೋತ್ರ ಪರಮಃ ಧರ್ಮಃ ಅಂತಾರೆ. ಯಾವ ಫಲದ ಆಸೆ ಇಲ್ಲದೆ ವಿಶೇಷ ದೇವರ ಪ್ರೀತಿಯನ್ನು ಅರಿಸಿ ಧರ್ಮಾನುಷ್ಠಾನವನ್ನು ಮಾಡಬೇಕು. ಅದನ್ನು ಹೇಳಿಕೊಡ್ತಾರೆ. 30 ಥರ ಇದ್ದಾವೆ ಭಾಗವತ ಧರ್ಮಗಳು. ಒಂದೊಂದನ್ನು ಅನುಷ್ಠಾನ ಮಾಡಲಿಕ್ಕೆ ಪ್ರಾರಂಭ ಮಾಡುವಾಗ ಸ್ವಲ್ಪ ಕ್ಲೇಶ ಅನ್ನಿಸ್ತದೆ. ಅದನ್ನು ಅಳವಡಿಸ್ಕೊಂಡ್ರೆ ಬರ್ತಾ ಬರ್ತಾ ತಾನಾಗೆ ನಾವು ಭಗವನ್ಮಯರಾಗಲಿಕ್ಕೆ ಶುರು ಆಗ್ತೀವಿ. ಅಂಥ ಭಾಗವತ 30 ಧರ್ಮಗಳನ್ನು ತಿಳಿದುಕೊಳ್ಬೇಕು, ಆಚರಣೆಗೆ ತರಬೇಕು ಅಂತನ್ನೋದು ಈ ಗ್ರಂಥದ ಉದ್ದೇಶ. ಇದನ್ನು ರಚನೆ ಮಾಡಿಕೊಟ್ಟವನು ಯಾರು? ವೇದವ್ಯಾಸ. ಭಗವಂತ ವೇದವ್ಯಾಸನಾಗಿ ಅವತಾರ ಮಾಡಿ ರಚನೆ ಮಾಡಿಕೊಟ್ಟ. 12 ಸ್ಕಂದ ಭಾಗವತದಲ್ಲಿ ಯಾವೆಲ್ಲ ಉಪಾಖ್ಯಾನಗಳು ಬರ್ತಾವೆ, ಯಾವೆಲ್ಲ ಆಖ್ಯಾನಗಳು ಬರ್ತಾವೆ, ಅವೆಲ್ಲ ಭಾಗವತ ಧರ್ಮ ಪ್ರಧಾನವಾದ ಆಖ್ಯಾನಗಳು. ಯಾವುದೇ ಒಬ್ಬ ವ್ಯಕ್ತಿಯ ಕಥೆ ಹೇಳಲಿ ವೇದವ್ಯಾಸರು ಭಾಗವತದಲ್ಲಿ, ಅದು ಭಾಗವತ ಧರ್ಮವನ್ನು ಬಿಂಬಿಸುವ ಕಥೆ ಅಂತ ತಿಳ್ಕೊಳ್ಬೇಕು. ಅದು ವ್ಯಕ್ತಿಯ ಕಥೆ ಅಲ್ಲ. ಅದು ವ್ಯಕ್ತಿಯ ಕಥೆ ಅಂತ ಭ್ರಮಿಸಬಾರ್ದು. ಅದೆಲ್ಲ ಧರ್ಮದ ಕಥೆ ಅಂತ ತಿಳಿದುಕೊಳ್ಬೇಕು. ಚಿಕ್ಕ ಚಿಕ್ಕ ಉಪಾಖ್ಯಾನಗಳು ಇವೆ, ದೊಡ್ಡ ದೊಡ್ಡ ಆಖ್ಯಾನಗಳು ಇದ್ದಾವೆ. ಪ್ರಹ್ಲಾದ, ಧ್ರುವ ಭಗವದ್ಭಕ್ತರಲ್ಲಿ ಅತಿ ಎತ್ತರದ ಸ್ಥಾನದಲ್ಲಿದ್ದಾರಂತೆ. ಧ್ರುವ ಅಂತೂ ಆಕಾಶದಲ್ಲಿ ಕಣ್ಣಿಗೆ ಕಾಣ್ತಾನೆ, ನಿಮಗೆಲ್ಲ ಧ್ರುವ ತಾರೆ ಅಂತ ಕಾಣ್ತಾನೆ. ಅಷ್ಟು ಎತ್ತರಕ್ಕೆ ಈ ಮನುಷ್ಯ ಭೂಮಿಯಿಂದ ಹೋಗಬೇಕಾದ್ರೆ ಏನು ಮಾಡಿದ? ಎತ್ತರಕ್ಕೆ ಹೋಗಬೇಕಾದ್ರೆ ಏನಾದರೂ ಸಾಧನೆ ಮಾಡಿರಲೇಬೇಕಷ್ಟೇ. ಈಗ ಲೋಕದಲ್ಲಿ ಎತ್ತರಕ್ಕೆ ಹೋಗೋರು 2 ಥರದ ಜನ ಇದ್ದಾರೆ. ಒಂದ ಕೊಲೆ ಮಾಡಿ, ಕಳ್ತನ ಮಾಡಿ, ಸುಲಿಗೆ ಮಾಡಿದ್ರು ಎತ್ತರಕ್ಕೆ ಹೋಗಿಬಿಡ್ತಾರೆ. ಅವ್ರ ಬಗ್ಗೆ ವ್ಯೂಸ್ ಜಾಸ್ತಿ ಬರ್ತದೆ ಮೊಬೈಲ್ನಲ್ಲಿ. ಅವರು ಎತ್ತರಕ್ಕೆ ಹೋದಂಗೆ ಅಲ್ಲ ಒಂದು ಅರ್ಥದಲ್ಲಿ. ದಾನ, ಪರೋಪಕಾರ, ಸದಾಚಾರ, ಸತ್ಯವಂತಿಕೆ, ನಿಷ್ಠೆ ಇವನ್ನ ಇಟ್ಟುಕೊಂಡಾಗಲೂ ಎತ್ತರಕ್ಕೆ ಹೋಗ್ತಾರೆ. ಅವುಗಳು ಹೆಚ್ಚೆಚ್ಚು ಮಹತ್ವ ತಂದು ಕೊಡ್ತದೆ. ಹಾಗೆ ಧ್ರುವಕುಮಾರ ಯಾವುದನ್ನು ಆಚರಣೆ ಮಾಡೋದರಿಂದ ಅಷ್ಟು ಎತ್ತರಕ್ಕೆ ಹೋದ. ಪ್ರಹ್ಲಾದ ಭಗವದ್ಭಕ್ತರ ಗುಂಪಿನಲ್ಲಿ ಬಹಳ ಎತ್ತರದಲ್ಲಿ ಕಾಣ್ತಾ ಇರೋನು ಪ್ರಹ್ಲಾದ. ಏನು ಮಾಡಿದ ಅಂತ ಪ್ರಹ್ಲಾದನ ಗುಣಗಾನ ಎಲ್ಲರೂ ಮಾಡ್ತಾರೆ. ಅವನಲ್ಲಿದ್ದಂಥ ಅಂಥ ಅದ್ಭುತವಾದ ಕಾರ್ಯಗಳು ಏನು? ಹಾಗೆ ಅಕ್ರೂರನ ಕಥೆ ಪುರಾಣಗಳಲ್ಲಿ ಪ್ರಸಿದ್ಧ, ಮಹಾಭಾರತದಲ್ಲಿಯೂ ಬರ್ತದೆ. ಅವನು ದೇವರ ಭಕ್ತರಲ್ಲಿ ಅತಿ ಎತ್ತರದಲ್ಲಿದ್ದಾನೆ. ಯಾಕೆ? ಅವನಿಗೆ ಯಾಕೆಷ್ಟು ಎತ್ತರದ ಸ್ಥಾನ? ಅದೇ ರೀತಿ ಉದ್ಧವ ಭಾಗವತ ಪ್ರವೃತ್ತಿ ಮಾಡಿದವರಲ್ಲಿ ಆತನೂ ಒಬ್ಬ. ಎಲ್ಲ ಯಾದವರ ಮಧ್ಯದಲ್ಲಿ ಅವನು ಹುಟ್ಟಿದವನೇ. ಆದರೂ ಕೃಷ್ಣನ ಭಕ್ತರಲ್ಲೇ ಅವನ ಸ್ಥಾನ ಎತ್ತರ ಅಂತ. ಯಾರ್ಯಾರ ಮನೆಯಲ್ಲಿ ಭಾಗವತ ಪುರಾಣ ನಡೀತದೆ ಈಗಲೂ ಕೂಡ ಉದ್ಧವ ಒಂದು ರೂಪದಿಂದ ಬಂದು ಕೂತಿರ್ತಾನಂತ ಅವ್ರ ಮನೆಯಲ್ಲಿ. ಇವ್ರ ಮನೆಯಲ್ಲಿ ಭಾಗವತ ನಡೀತಾ ಇದೆ, ನಾನು ಹೋಗಬೇಕು, ದೇವರ ಕಥೆ ಕೇಳಬೇಕು ಅಂತ ಬರ್ತಾನಂತ. ಅವನಿಗೇನು ದೇವರ ಕಥೆ ಗೊತ್ತಿಲ್ಲ ಅಂತ ಬರೋದಲ್ಲ, ಮತ್ತೆ ನಾವು ಹ್ಯಾಗೆ ಕೇಳ್ತೀವಿ ಅಂತ ಟೆಸ್ಟ್ ಮಾಡಲಿಕ್ಕೆ ಬರ್ತಾನೆ, ಅಬ್ಸರ್ವ್ ಮಾಡಲಿಕ್ಕೆ. ಹಾಗೆ ಉದ್ಧವ ಅದೇ ರೀತಿ
ಭಾಗವತದಲ್ಲೇ ಬರುವಂತಹ ಅಂಬರೀಷ ಅಂತ ಒಬ್ಬ ರಾಜ, ಭಗವದ್ಭಕ್ತರಲ್ಲಿ ಅವನು ಎತ್ತರದ ಸ್ಥಾನ ಪಡೆದಿದ್ದಾನೆ. ಏನು ಮಾಡಿದ ಅಂತ ಸ್ಥಾನ ಅವನಿಗೆ ಎತ್ತರದ ಸಿಕ್ತು. ರಾಜರುಗಳ ಮಧ್ಯದಲ್ಲೇ ಎತ್ತರದ ಸ್ಥಾನ ಅಂಬರೀಷನಿಗೆ ಬಂದಿದೆ ಭಕ್ತಿಯಲ್ಲಿ. ಇನ್ನೊಬ್ಬ ಇದ್ದ ಅಜಾಮಿಳ ಅಂತ. ಅಜಾಮಿಳ ಅನ್ನೋ ಭಕ್ತನ ಕಥೆಯನ್ನು ಪುರಾಣ ಹೇಳ್ತದೆ, ಕೊಂಡಾಡ್ತದೆ. ಅವನ ಮಹಿಮೆಯನ್ನು ಅವನು ಭಗವದ್ಭಕ್ತರಲ್ಲೂ ಒಬ್ಬ ಅಂತ ಪರಿಗಣಿಸ್ತದೆ. ಅವನು ಏನು ಮಾಡಿದ ಅಂತ ಅವನಿಗಷ್ಟು ಎತ್ತರದ ಸ್ಥಾನ. ನಾನು ಹೇಳ್ತಾ ಇರೋ ವ್ಯಕ್ತಿಗಳದ್ದೆಲ್ಲ ಪರಿಚಯ ನಮಗಿದೆ, ಸ್ವಲ್ಪ ಇದೆ, ಪೂರ್ಣ ಇಲ್ಲದೆ ಇದ್ದರೂ ಚೆನ್ನಾಗೇ ಇದೆ ಕೆಲವು ವಿಷಯಗಳು. ಅಜಾಮಿಳ ಅಂತ ಒಬ್ಬ ಭಕ್ತ. ಇನ್ನೊಬ್ಬ ಇದ್ದ ಗಜೇಂದ್ರ ಅಂತ. ಈ ಎಲ್ಲ ಭಕ್ತರಿಗಿಂತ ಈ ಭಕ್ತ ಇನ್ನೂ ವಿಶೇಷ. ಯಾಕೆ ಮನುಷ್ಯರ ಮಧ್ಯದಲ್ಲಿ ಸೇರಿದವನಲ್ಲ. ಮನುಷ್ಯರಂತೆ ಇವನಿಗೆ ಕೈ ಕಾಲುಗಳಿರಲಿಲ್ಲ, ಬೇರೆ ಥರ ಇತ್ತು. ಆನೆಯು ದೇವರ ಭಕ್ತನಾದ ಅಂತ ಹೇಳ್ತದೆ ಪುರಾಣ. ಬಹಳ ಎತ್ತರದಲ್ಲಿದ್ದಾನೆ. ಏನು ಮಾಡಿದ ಅಂತ ಎತ್ತರದಲ್ಲಿದ್ದಾನೆ ಯೋಚನೆ ಮಾಡಬೇಕಲ್ಲ. ಒಬ್ಬಳು ವೇಶ್ಯೆ ಇದ್ಲಂತೆ, ಅವಳಿಗೆ ಪಿಂಗಳ ಅಂತ ಹೆಸರು. ಅವಳ ವೃತ್ತಿ ವೇಶ್ಯೆ, ಆದರೆ ದೇವರ ಭಕ್ತರಲ್ಲಿ ಅವಳು ಮುಂಚೂಣಿಯಲ್ಲಿದ್ದಾಳೆ ಅಂತ ಹೇಳ್ತದೆ ಭಾಗವತ. ವೇಶ್ಯೆಯಾದರೂ ದೇವರ ಭಕ್ತಳಾಗಿ ದೇವರನ್ನು ಕಾಣ್ತಾಳೆ ಅನ್ನೋ ಅಂಶ ಪುರಾಣದಲ್ಲಿ ಎಕ್ಸ್ಪೋಸ್ ಮಾಡ್ತದೆ. ಅವಳೇನು ಪುರಾಣದಲ್ಲಿ ಪ್ರಸಿದ್ಧಳಾಗಲಿಕ್ಕೆ ಏನಾದರೂ ಅವಳದೇ ಆದಂಥ ಒಂದು ವಿಶೇಷವಾದ ಆಚರಣೆ ಇರಬೇಕಷ್ಟೇ. ಅದೇನದು ಅಂತ ಜಿಜ್ಞಾಸೆ ಮೂಡ್ತದೆ. ತ್ರಿವಕ್ರೆ ಅಂತ ಇನ್ನೊಬ್ಬಳು ಭಕ್ತಳಿದ್ಲು. ಅವಳಂತೂ ದೇಹದಿಂದ ಎಲ್ಲ ಕಡೆ ವಕ್ರಳಾಗಿದ್ಲಂತೆ. ಆದರೂ ಕೃಷ್ಣ ಅವಳಿಗೆ ಒಲದ, ಅವಳ ಭಕ್ತಿಗೆ ಮೆಚ್ಚಿದ, ಅವಳಲ್ಲಿ ವಿವಾಹ ಮಾಡಿಕೊಂಡು ಮಕ್ಕಳನ್ನು ಪಡೆದ, ಅವಳಿಗೂ ಸದ್ಗತಿ ಕೊಟ್ಟ ಅಂತ ಕಥೆ ಪುರಾಣದಲ್ಲಿ ಬರ್ತದೆ. ಇವರೆಲ್ಲ ಭಗವದ್ಭಕ್ತರೇ. ಇವರು ಮಾಡುವ ಭಕ್ತಿ ಯಾವ ಥರದ ಭಕ್ತಿ? ಭಗವಂತನನ್ನು ಕಂಡ್ರು ಅಂತಂದರೆ ಏನು ಮಾಡಿದರು ಅಂತ ಕಂಡ್ರು. ಕುಂತಿ ಅಂತ, ಪಾಂಡವರ ತಾಯಿ ಕುಂತಿ, ಅವಳು ಭಗವದ್ಭಕ್ತರಲ್ಲಿ ಬಹಳ ಎತ್ತರ. ಸಾಮಾನ್ಯ ಎತ್ತರ ಅಲ್ಲ, ಬಹಳ ಎತ್ತರನೇ ಅವಳು. ನಮಗೆಲ್ಲ ಕಂಪೇರ್ ಮಾಡಿದರೆ ಅವಳು ಬಹಳ ಎತ್ತರ ಇದ್ದಾಳೆ. ನೋಡಿದರೆ ಕುಂತಿ ವಿವಾಹಕ್ಕಿಂತ ಪೂರ್ವದಲ್ಲೇನೆ ಕರ್ಣನನ್ನು ಪಡೆದದ್ಲು ಅಂತ ನಮಗೆ ಗೊತ್ತಿದೆ ಅಷ್ಟೇ. ಆದರೆ ಕೃಷ್ಣ ಅವಳು ಹೇಳ್ತಾಳಲ್ಲ ಅನ್ನೋ ಕಾರಣಕ್ಕೆ ದ್ವಾರಕೆಗೆ ಹೋಗೋದನ್ನು ತಡಿತಿದ್ದಂತೆ. ಹೋಗಲಿ ಬಿಡು, ಕುಂತಿ ಹೇಳ್ತಿದ್ದಾಳೆ, ಹೋಗೋದು ಬೇಡ ಅಂತಿದ್ದಂತೆ. ಸರ್ವಜ್ಞನಾದ ಸರ್ವಶಕ್ತನಾದ ಕೃಷ್ಣ ಕುಂತಿಯ ಭಕ್ತಿ ಪಾಶಕ್ಕೆ ಕಟ್ಟು ಬೀಳ್ತಾ ಇದ್ದಂತೆ. ಇವತ್ತು ಹೋಗಬೇಡ, ನಾಳೆ ಹೋಗು, ಆಯ್ತು ಬಿಡು. ನಾಳೆ ಹೋಗಬೇಡ, ನಾಡದ್ದು ಹೋಗು, ಆಯ್ತು ಬಿಡು ಅಂತಿದ್ದಂತೆ. ಹಾಗಾದರೆ ಕುಂತಿಯಲ್ಲಿದ್ದಂಥ ಭಗವದ್ಭಕ್ತಿ ಎಂಥದ್ದು, ಅವಳ ಆಚರಣೆ ಎಂಥದ್ದು ಅಂತ ಯೋಚನೆ ಮಾಡಬೇಕು. ಭೀಷ್ಮ ಎಲ್ಲರಿಗೆ ಪಿತಾಮಹ ಅಂತ ಪ್ರಸಿದ್ಧಿ, ಪಾಂಡವ ಕೌರವರಿಗೆ. ಸರಸೆಯಲ್ಲಿ ಮಲಗಿದ್ದ. ಬಾಣ ಚುಚ್ಚಿ ರಕ್ತ ಎಲ್ಲ ಸುರಿದು ಹೋಯಿತು ಆತಂದು. ಆದರೆ ಲೋಕಕ್ಕೆಲ್ಲ ಆತ ಮಂತ್ರತುಲ್ಯವಾದ ವಿಷ್ಣು ಸಹಸ್ರ ನಾಮವನ್ನೇ ಕೊಟ್ಟ. ಅಂಥ ಭಗವದ್ಭಕ್ತ ಅಂತ ಕೊಂಡಾಡ್ತಾರಲ್ಲ ಭೀಷ್ಮರನ್ನ. ಆ ಭೀಷ್ಮ ಆಚರಣೆ ಮಾಡಿದಂಥದ್ದಾದರೂ ಏನು? ಇದನ್ನು ಯೋಚನೆ ಮಾಡಬೇಕಲ್ಲ. ಇವರೆಲ್ಲ ಭಾಗವತ ಧರ್ಮವನ್ನೇ ಆಲೋಚನೆ ಮಾಡಿ ಆಚರಣೆ ಮಾಡಿದ್ರಿಂದಲೇ ಭಗವತ್ ಪ್ರಾಪ್ತಿಯಾಗಿದೆ ಅಂತದೆ ಭಾಗವತ. ಇನ್ನೊಬ್ಬ ಇದ್ದ ಮುಚುಕುಂದ ಅಂತ. ಅವನು ಬರೀ ನಿದ್ರೆನೇ ಮಾಡಿದ್ದಂತ. ಪುರಾಣ ಕೇಳ್ತಾ ನಿದ್ರೆ ಮಾಡಿದ್ದಲ್ಲ, ಹಾಗೇ ನಿದ್ರೆ ಮಾಡಿಬಿಟ್ಟು. ಎಷ್ಟು ಕಲ್ಪ ನಿದ್ರೆ ಮಾಡಿ ಮಾರಾಯ, ಯುಗ ನಿದ್ರೆ ಮಾಡಿದಾನಂತ. ಅಷ್ಟು ಯುಗಗಟ್ಟಲೆ ನಿದ್ರೆ ಮಾಡಿದವನಿಗೆ ಕೃಷ್ಣ ಬಂದು, ಎಷ್ಟು ನಿದ್ದೆ ಮಾಡ್ತೀಯೋ ಮಾರಾಯ, ಏಳು ಅಂತ ಎಬ್ಬಿಸಿ ಅವನಿದ್ದ ಜಾಗದಿಂದ ಆ ಗುಹೆಯಿಂದ ಹೊರಗೆ ತರಿಸಿ ಅವನು ನೋಡಿದರೆ ಭೂಗಿಲೆತ್ರ ಇದ್ದಂತೆ ಮಾರಾಯ. ಬಹಳ ಎತ್ತರ ಇದ್ದ ಮುಚುಕುಂದ ಅಂತ. ಅವನ ಯುಗನೇ ಬೇರೆ, ಹಾಗಾಗಿ ಆ ಯುಗದ ಪ್ರಮಾಣಕ್ಕೆ ಅನುಗುಣ ಎತ್ತರ ಇದ್ಬಿಟ್ಟ. 28ನೇ ದ್ವಾಪರದಲ್ಲಿ ಅವನು ಎತ್ತರ ಜಾಸ್ತಿ ಆದದ್ದಕ್ಕೆ ದೇವರಂದ, ನೀನು ನೋಡಿದರೆ ಎಲ್ಲರೂ ಹೆದರ್ಕೋತಾರೆ, ಮೊದಲು ಜಾಗ ಖಾಲಿ ಮಾಡಿಲ್ಲಿದ ಅಂದ. ಎಲ್ಲಿ ಹೋಗ್ಲಿ ಅಂದ. ಹಿಮಾಲಯದ ಹತ್ರ ಬದ್ರಿ ವಿಶಾಲಕ್ಕೆ ಹೋಗ್ಬಿಡು, ಎಲ್ಲಾದರೂ
ಯಾರಿಗೂ ಕಾಣದಂತೆ ಅಲ್ಲಿ ಸಾಧನೆ ಮಾಡ್ಕೊಂಡು ದೇಹ ಬಿಡು ನನ್ನ ಬಳಿ ಬರುವಂತೆ ಅಂತ ಕಳಿಸ್ಬಿಟ್ನಂತೆ. ಮುಚುಕುಂದ ಅನ್ನುವಂಥ ಭಕ್ತ ನಿದ್ರೆ ಮಾಡೋದನ್ನೇ ವರವಾಗಿ ಪಡ್ಕೊಂಡಿದ್ದ. ದೇವತೆಗಳ ಹತ್ರ ನಿದ್ರೆಯನ್ನು ವರವಾಗಿ ಪಡ್ಕೊಂಡವನನ್ನು ಕೃಷ್ಣ ತಾನೇ ಬಂದು ಬಡಿದೆಬ್ಬಿಸಿ, ಏನೋ ಮನುಷ್ಯ ಜನ್ಮ ಬಂದಾಗ ಯಾರಾದರೂ ನಿದ್ರೆ ಮಾಡಿ ಕಾಲ ಕಳೀತಾರೇನೋ ಮುಚುಕುಂದ, ನಾನೇ ಬರ್ಬೇಕಾಯ್ತು ನೋಡಿ ನಿನ್ನನ್ನು ಎಬ್ಬಿಸ್ಲಿಕ್ಕೆ ಅಂತ ಅವನು ಎಬ್ಬಿಸಿ ಸಾಧನೆ ಮಾಡಿಸಿ ಅವನಿಂದ ಮೋಕ್ಷ ದೇವರೇ ಕೊಡಿಸಿದ ಅನ್ನೋ ಕಥೆ ಪುರಾಣದಲ್ಲಿ ಬರ್ತದೆ. ಇನ್ನು ಅರ್ಜುನ, ಧರ್ಮರಾಜ, ಭೀಮಸೇನ, ನಕುಲ, ಸಹದೇವ ಇವರೆಲ್ಲರ ಪತ್ನಿಯಾದಂತಹ ದ್ರೌಪದಿ ಇವರೆಲ್ಲ ಭಗವದ್ಭಕ್ತರೇ. ಇವ್ರದೆಲ್ಲ ಕಥೆಗಳನ್ನು ಪುರಾಣ ಹೇಳ್ತದಲ್ಲ, ಇವರೆಲ್ಲ ಭಗವದ್ಭಕ್ತರು ಅಂತಾಗಿ ಯಾವ ಆಚರಣೆಯನ್ನು ಇಟ್ಟುಕೊಂಡು ಯಾವ ಧರ್ಮವನ್ನು ಅವಲಂಬಿಸಿದ್ರಿಂದ ದೇವರ ಮುಕ್ತಿ, ದೇವರ ಪ್ರಾಪ್ತಿ ಆಯಿತು? ಇದು ಪ್ರಶ್ನೆ. ಮಹಾಭಾರತ ನೋಡಿದರೂ ಅರ್ಥ ಆಗ್ತಾ ಇಲ್ಲ ನಮಗೆ ಸುಲಭವಾಗಿ. ಇವತ್ತೆಲ್ಲ ಪ್ರಶ್ನೆ ಏನು ಕೇಳ್ತಾರೆ, ಯಾರಾದರೂ ಭಾಳ ದೊಡ್ಡ ವ್ಯಕ್ತಿ ಸಿಕ್ಕೂಡ್ಲೆ ಅಂದರೆ ನಿಮ್ಮ ಸಕ್ಸಸ್ಸಿನ ಗುಟ್ಟೇನು ಅಂತ ಕೇಳ್ತಾರೆ. ಅದನ್ನು ರೀಲ್ಸ್ ಮಾಡಿ ಬಿಡ್ತಾರೆ, ನಿಮ್ಮ ಸಕ್ಸಸ್ಸಿನ ಗುಟ್ಟೇನು. ಹಾಗೆ ಇವರನ್ನೆಲ್ಲ ಒಂದು ಸಲ ಎಂಕ್ವೈರಿ ಮಾಡಿದ್ರಂತೆ, ನಿಮ್ಮದೆಲ್ಲ ಸಕ್ಸಸ್ಸಿಗೆ ಏನು ಗುಟ್ಟು? ಅರ್ಜುನ, ನೀನಿಷ್ಟು ಯುದ್ಧದಲ್ಲಿ ಜಯ ಗಳಿಸ್ಬೇಕಾದ್ರೆ ಏನು ಗುಟ್ಟು ಹೇಳು ಮಾರಾಯ ಅಂತ ಕೇಳಿದ್ರು. ಗಾಂಡೀವ ಅಂದರೆ ಅವನು ಇಟ್ಕೊಳ್ತಾ ಇದ್ದಂತಹ ಗಾಂಡೀವ ಬಿಲ್ಲು. ಅಕ್ಷಯ ಬತ್ತಳಿಕೆನ, ಅಥವಾ ನೀನು ವಿಜಯ ರಥದಲ್ಲಿ ಹೋಗ್ತಾ ಇದ್ದೀಯ ರಥನ, ಏನು ಅಂತ ಕೇಳಿದ್ರು. ಅರ್ಜುನ ಒಂದೇ ಉತ್ತರ ಕೊಟ್ಟ, ಛೇ ಅವ್ಯಾವುದೂ ಅಲ್ಲ ಅಂತ. ಅಕ್ಷಯ ಬತ್ತಳಿಕೆ, ಗಾಂಡೀವ ತುಂಬ ಜನ ತಗೊಂಡಿದ್ದಾರೆ, ಬೇರೆ ಬೇರೆ ದೇವತೆಗಳ ವರ ಪಡೆದು, ಅದು ಯಾವುದೂ ಅಲ್ಲ ಅಂದ. ಮತ್ತು ಏನು ಅಂತ ಕೇಳಿದರು. ಕೃಷ್ಣನಂಥ ಸ್ನೇಹಿತನನ್ನು ಇಟ್ಕೊಂಡಿದ್ನೆಲ್ಲ, ಅದಕ್ಕೆ ನನ್ನ ಜೀವನದಲ್ಲಿ ಸಕ್ಸಸ್ ಆದೆ ಅಂತಂದಂತೆ. ಇದನ್ನು ಸಖ್ಯ ಅಂತ ಭಾಗವತ ಧರ್ಮ. ನಾವು ಯಾರ ಸಖ್ಯ ಇಟ್ಕೊಳ್ತೇವೆ ಅದರ ಮೇಲೆ ನಾವು ಬದಲಾಗ್ತೇವಂತೆ. ಯಾರ ಸಖ್ಯ ಇಟ್ಕೊಳ್ಬಾರ್ದು ಅಂತ ಇರ್ತದೆ, ಅಂಥವ್ರ ಜೊತೆಗೆ ಸಖ್ಯ ಬೆಳೆಸಿಬಿಟ್ರೆ ನಾವು ಭಾಗವತ ಧರ್ಮ ಮಾಡಲಿಕ್ಕಾಗಲ್ಲ. ಆವಾಗ ನೋಡಿ, ಅರ್ಜುನನಂತಹ ವ್ಯಕ್ತಿ ಇವತ್ತು ಎಲ್ಲ ಥರದಿಂದಲೂ ಧನುರ್ಧಾರಿಗಳಲ್ಲಿ ಮೊದಲಿಗನಾದ, ದ್ರೌಪದಿಯ ಸ್ವಯಂವರದಲ್ಲಿ ಮತ್ಸ್ಯಯಂತ್ರವನ್ನು ಭೇದಿಸಿದ, ಅಗ್ನಿಗೆ ಅಜೀರ್ಣ ರೋಗ ಬಂದಿದೆ ಅಂದರೆ ಅಗ್ನಿ ದೇವತೆಗೆ ಮನುಷ್ಯ ದೇಹದಲ್ಲಿದ್ದ ಅರ್ಜುನ ಇಂದ್ರನಿಂದ ರಕ್ಷಣೆ ಕೊಡಿಸಿ, ಇಂದ್ರ ಏನೂ ಮಾಡಲಿಕ್ಕಾಗದಂತೆ ಮಾಡಿ ಖಾಂಡವ ವನವನ್ನೇ ಔಷಧಿಯ ರೂಪದಲ್ಲಿ ಅವನಿಗೆ ಉಣಿಸಿ ಅಜೀರ್ಣ ರೋಗವನ್ನು ವಾಸಿ ಮಾಡಿದ ಅಂತಂದರೆ ಅರ್ಜುನನ ಸಕ್ಸಸ್ಸಿಗೆ ಏನು ಕಾರಣ ಹೇಳ್ರಿ ನೋಡೋಣ. ಹಾಗೆ ಮಕ್ಕಳು ಹುಟ್ಟಿದ ಕೂಡಲೇ ಸತ್ತು ಹೋಗ್ತಾ ಇದ್ರು. ಅರ್ಜುನ ಗಾಂಡೀವವನ್ನೇ ಬಿಟ್ಟು ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದ. ಅಂಥ ಅರ್ಜುನನನ್ನು ಅಗ್ನಿ ಪ್ರವೇಶದಿಂದ ತಡೆದು ಮಕ್ಕಳನ್ನು ತಾನೇ ತಗೊಂಡು ಬಂದು ವಾಪಸ್ ಕೊಟ್ಟು ಅರ್ಜುನ ಅಗ್ನಿ ಪ್ರವೇಶ ಮಾಡದಂತೆ ತಡೆದದ್ದು ಯಾರು? ಜಯದ್ರಥನನ್ನು ಸೂರ್ಯಾಸ್ತದೊಳಗೆ ಕೊಲ್ತೇನೆ ಅಂತಂತ ಇದ್ದ ಅರ್ಜುನನಿಗೆ ಸೂರ್ಯಾಸ್ತ ಆದರೂ ಜಯದ್ರಥ ಸಿಗಲಿಲ್ಲ. ಆಗಲೂ ಪುನಃ ಅವನನ್ನು ರಕ್ಷಿಸಿ ಜಯದ್ರಥ ಬರೋ ಹಾಗೆ ಮಾಡಿ ಅವನ ತಲೆ ಕತ್ತರಿಸಿ, ಬರೀ ಕತ್ತರಿಸಿದ್ರೆ ಸಾಲದು ಅಂತದೆ ಪುರಾಣ. ಅದೇನಾದರೂ ಒಂದು ವೇಳೆ ಜಯದ್ರಥನ ರುಂಡ ಭೂಮಿಯಲ್ಲಿ, ರಣಭೂಮಿಯಲ್ಲಿ ಬಿದ್ದಿದ್ರೆ ಅರ್ಜುನನ ತಲೆ 1000 ಹೋಳಾಗ್ತಿತ್ತಂತೆ. ಯಾಕೆಂದರೆ ಜಯದ್ರಥನ ಅಪ್ಪ ಯಾರು? ವೃದ್ಧಕ್ಷತ್ರ. ವೃದ್ಧಕ್ಷತ್ರ 100 ದಿನ ತಪಸ್ಸು ಮಾಡಿ ಕೇಳ್ಕೊಂಡಿದ್ದ, ನನ್ನ ಮಗನ ತಲೆ ಯಾರು ಭೂಮಿಗೆ ಉರುಳಿಸ್ತಾರೋ ಅವರ ತಲೆ 1000 ಹೋಳಾಗಲಿ ಅಂತ. ಅರ್ಜುನನಿಗೆ ಇದು ಗೊತ್ತಿಲ್ಲ. ಬಿಡು ಬಾಣ ಅಂದ್ಕೊಳ್ಳೆ ಬಿಟ್ಬಿಟ್ಟ. ರುಂಡ ಕತ್ತರಿಸಿ ಆಯಿತು. ಮತ್ತೆ ಕೃಷ್ಣ ಹೇಳ್ದ, ಬಿಟ್ಟಿದ್ದಿ ರುಂಡ ಕತ್ತರಿಸಿ ಮೇಲೆ ಚಿಮ್ಮಿದೆ, ಅದು ಕೆಳಗೆ ಬೀಳದಂತೆ ಇನ್ನೊಂದು ಸಲ ಬಾಣ ಬಿಡು, ಇನ್ನೊಂದು ಸಲ ಬಿಡು ಅಂತ ಪುಂಖಾನುಪುಂಖವಾಗಿ ಬಾಣ ಬಿಡಿಸಿದಾನೆ. ಈ ವಾಲಿಬಾಲ್ ಅಂತ ಆಡ್ತಿರ್ತಾರಲ್ಲ, ಅದೇನಾದರೂ ಒಂದು ಬಾರಿ ಭೂಮಿಗೆ ತಾಗಿಬಿಟ್ರೆ ತಾಗಿಸಿದವನು ಔಟ್. ಅರ್ಜುನನಿಗೆ ಹಾಗಾಗಿತ್ತು. ಆಮೇಲೆ ಕೃಷ್ಣ ಹೇಳ್ದ, ಅರ್ಜುನ ಆ ರುಂಡ ಅಪ್ಪಿ ತಪ್ಪಿ ನೀನು ಬೀಳಿಸಿದಿ ಅಂತ ಆಗಬಾರ್ದು ಕೆಳಗೆ, ಅವರ ಅಪ್ಪನೇ ಬೀಳಿಸೋ ಹಾಗೆ ಆಗಬೇಕು ನೋಡು.
ಅದಕ್ಕೆ ಇಷ್ಟು ಯೋಜನ ದೂರದಲ್ಲಿ ಅವರಪ್ಪ ಏನೋ ಜಪ ಮಾಡ್ತಾ ಕೂತಿದ್ದಾನೆ. ಅದನ್ನು ಹೇಗೆ ಹೊಡಿತಿ ನೋಡು, ನೀನು ಬಿಲ್ಲಿಗೆ ಹೂಡಿದಂಥ ಬಾಣ ಜಯದ್ರಥನ ರುಂಡ ತಗೊಂಡು ಹೋಗಿ ಆ ವೃದ್ಧಕ್ಷತ್ರನ ತೊಡೆ ಮೇಲೆ ಬೀಳಬೇಕು ಅಂದಿದ್ದ. ಅರ್ಜುನ ಕೃಷ್ಣನ ಮಾರ್ಗದರ್ಶನ ಇದ್ದದ್ದಕ್ಕೆ ಆ ಬಿಲ್ಲಿಗೆ ಹೂಡಿದ ಬಾಣವನ್ನು ಅಷ್ಟೇ ವೇಗದಲ್ಲೇ ಬಿಟ್ಟನಂತೆ. ಬಹಳ ಎಳಿಲಿಲ್ಲ, ಸರಿಯಾಗಿ ಬಿಟ್ಟ. ಜಯದ್ರಥನ ರುಂಡ, ಆ ಬಾಣ ಚುಚ್ಚಿ ಜಯದ್ರಥನ ರುಂಡ ತಗೊಂಡೋಗಿ ವೃದ್ಧಕ್ಷತ್ರನ ತೊಡೆ ಮೇಲೆ ಬಿತ್ತಂತೆ. ಅವ ಏನೋ ಜಪ ಮಾಡ್ತಿದ್ದ ಸಂಧ್ಯಾಕಾಲದಲ್ಲಿ, ಅರೆ ಇದ್ಯಾವುದೋ ರುಂಡ ಬಿತ್ತಲ್ಲ ಅಂತ ಚೆಲ್ಲಿಬಿಟ್ಟೆ, ನೆಲದ ಮೇಲೆ ಉರುಳಿಸಿಬಿಟ್ಟ. ಅಲ್ಲಿಗೆ ವೃದ್ಧಕ್ಷತ್ರನ ತಲೆ 1000 ಹೋಳಾಯಿತು. ಅರ್ಜುನ ಬದುಕಿಬಿಟ್ಟ. ಅಂದ್ರೆ ಅರ್ಜುನನ ಪ್ರತಿ ಸಕ್ಸಸ್ಸಿನ ಹಿಂದೆ ಇದ್ದಂಥ ಗುಟ್ಟೇನು ಅಂತ ಹೇಳ್ತದೆ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಈ ಕಥೆ ಯಾವಾಗಲೂ ಮನಸ್ಸಿನಲ್ಲಿರಬೇಕು. ಈ ವೃದ್ಧಕ್ಷತ್ರನ ತಲೆ 1000 ಹೋಳು ಮಾಡಿಸಿದ್ದು ಜಯದ್ರಥನನ್ನು ಕತ್ಲು ಸೃಷ್ಟಿ ಮಾಡಿ ಜಯದ್ರಥನನ್ನು ಬರೋ ಹಾಗೆ ಮಾಡಿದ್ದು, ಅಗ್ನಿ ಪ್ರವೇಶಕ್ಕೆ ಹಾರ್ತಿದ್ದ ಅರ್ಜುನನನ್ನು ತಡೆದದ್ದು, ಹಿಡಿ ಗಾಂಡೀವ ಬಿಡು ಬಾಣ ಅಂತ ಬಿಡಿಸಿದ್ದು. ಅರ್ಜುನ ಎಷ್ಟು ಎತ್ತರ ವ್ಯಕ್ತಿಯಾಗಿಬಿಟ್ಟ ನೋಡಿ ಇವತ್ತು. ಅಂದ್ರೆ ಅವನ ಸಕ್ಸಸ್ಸಿನ ಗುಟ್ಟೇನು? ಕೃಷ್ಣನಂಥ ಸ್ನೇಹಿತನನ್ನು, ಸಖ್ಯ ಭಕ್ತಿ ಅರ್ಜುನ ಕೃಷ್ಣನಲ್ಲಿ ಮಾಡಿದ್ರ ಪ್ರಭಾವ ಇದೆಲ್ಲ ಅಂತ ವಿವರಣೆ ಕೊಡ್ತದೆ. ನಾವು ಇಂಥ ಭಕ್ತಿ ಮಾಡಲಿಕ್ಕೆ ಬರ್ತದೋ ಇಲ್ವೋ? ದೇವರೇ ನಮ್ಮ ಸಖ, ದೇವರೇ ನಮ್ಮ ಸಖ, ನಾನವನವ. ಇದು ಭಾಗವತ ಧರ್ಮದಲ್ಲಿ ಸೇರಿದೆ. ದಿನಕ್ಕೊಂದು ಅರ್ಧ ಗಂಟೆ ಮಾಡಿದರೆ ಸಾಕು ಸಖ್ಯ ಭಕ್ತಿ. ಆಮೇಲೆ ಬೇಕಂದ್ರೆ ಮರ್ತೋಗೋಣಂತೆ, ಆಮೇಲೆ ಕಂಟಿನ್ಯೂ ಮಾಡಿರಿ ಬೇಕಂದ್ರೆ. ಹಾಗೆ ಭೀಮಸೇನ, ಧರ್ಮರಾಜ ಇವರೆಲ್ಲ ಮಾಡಿದ್ದ ಧರ್ಮಾಚರಣೆ ಅಂದರೆ ಯಾವುದು? ಭೀಮ ಮಾಡಿದ ಧರ್ಮ ಯಾವುದು? ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದ್ವೃಕೋದರಃ. ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದ್ವೃಕೋದರಃ. ಶುದ್ಧವಾದ ಭಾಗವತ ಧರ್ಮವನ್ನು ಆಚರಣೆ ಮಾಡ್ತಾ ಇದ್ದಂತೆ ಭೀಮಸೇನ. ನಮಗಿವತ್ತೇನಾಗ್ತಾ ಇದೆ, ಬರ್ತಾ ಬರ್ತಾ ಧರ್ಮದ ಹೆಸರಿನಲ್ಲಿ ರಾಜಕೀಯ ಶುರು ಆಗ್ತದೆ. ಸ್ವಾರ್ಥ, ಅಧಿಕಾರದ ದಾಹ ಅವೆಲ್ಲ ದೂರ ಸರಿಸಿ ನಿಷ್ಕಪಟವಾಗಿ ನಾವು ಭಾಗವತ ಧರ್ಮಾಚರಣೆ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಭಕ್ತಿ ಭಕ್ತಿ ಅಂತಂದ್ರೆ ಅರ್ಥ ಭಗವತ್ಪಾದರು ಹೇಳ್ತಾರೆ, ಭಕ್ತಿ ಅಂದರೆ ಆಚರಣೆ ಧರ್ಮಗಳನ್ನೆಲ್ಲ ಬಿಟ್ಟು ಒಂದು ಭಕ್ತಿ ಅಂತ ಇಲ್ಲವೇ ಇಲ್ಲಂತೆ. ಆಚರಣೆ ಎಲ್ಲ ಬದಿಗೊತ್ತಿರ್ತಾನೆ, ಧರ್ಮವನ್ನು ಬದಿಗೊತ್ತಾನೆ, ಆದರೆ ನಾನು ಮಾತ್ರ ಐ ಬಿಲೀವ್ ಗಾಡ್ ಅಂತಾನೆ. ಮತ್ತೆ ಐ ಬಿಲೀವ್, ನಾನು ದೇವರನ್ನು ಬಹಳ ವಿಶ್ವಾಸ ಮಾಡಿದ್ದೀನಿ, ನಾನು ನಂಬಿದ್ದೀನಿ. ಏನು ದೊಡ್ಡಸ್ತಿಕೆನ ನೀನು ನಂಬೋದು? ಭಗವಂತನ ಪ್ರೀತಿಗೋಸ್ಕರ ಮಾಡಬೇಕಾದ ಧರ್ಮ ಆಚರಣೆಗಳನ್ನು ಮೀರಿ ದೇವರಲ್ಲಿ ಭಕ್ತಿ ಮಾಡ್ತೇನೆ ಅಂದರೆ ಅದನ್ನು ಭಕ್ತಿ ಅಲ್ಲ ಅಂತದೆ ಭಾಗವತ. ಅಪಿ ಚೇತ್ ಸುದುರಾಚಾರ ಭಜತೆ ಮಾಮನನ್ಯ ಭಾಕ್. ಈ ಮಾತಿನ ವ್ಯಾಖ್ಯಾನ ನೋಡಬೇಕು, ಈ ಮಾತಿನ ವಿವರಣೆ ನೋಡಬೇಕು. ಯಾರು ಧರ್ಮವನ್ನು, ಭಾಗವತ ಧರ್ಮವನ್ನು, ಆಚಾರವನ್ನು ಆಚರಣೆಯಲ್ಲಿ ಇಟ್ಟುಕೊಂಡಿಲ್ಲ, ಅವನು ಭಕ್ತಿ ಮಾಡ್ತಾನೆ ಅಂದರೆ ಅದು ಭಕ್ತಿ ಅಲ್ಲ. ಹಾಲಿಲ್ಲ, ಹತ್ತಿ ಇಲ್ಲ, ಬತ್ತಿ ಹೇಗೆ ಮಾಡ್ತೀರಿ? ಹಾಲಿಲ್ಲದೆ ಬತ್ತಿ ಮಾಡೋದೆ? ಹಾಲು ಇಲ್ಲ, ಹತ್ತಿನೂ ಇಲ್ಲ, ಬತ್ತಿ ಮಾಡ್ತೀನಿ ಅಂತ. ಹಾಲು ಹತ್ತಿ ಇಲ್ಲದೆ ಬತ್ತಿನೇ ಆಗಲ್ಲಂತೆ, ಆಚರಣೆ ಧರ್ಮ ಇಲ್ಲದೆ ಭಕ್ತಿ ಮಾಡಲಿಕ್ಕೆ ಆಗ್ತದಾ ಅಂತ ಕೇಳ್ತಾನೆ. ಹಾಗಾಗಿ ಆಚರಣೆನೂ ಬೇಕು, ಒಳ್ಳೆಯ ಆಚರಣೆ ಬೇಕು, ಜೊತೆಗೆ ವಿಶೇಷವಾಗಿ ಧರ್ಮವನ್ನು ಆಚರಣೆ ಮಾಡೋದಲ್ಲದೆ ಆಮೇಲೆ ಜೊತೆ ಜೊತೆಯಲ್ಲಿ ಭಕ್ತಿ ಅಂತ ಕರೆಸ್ಕೊಳ್ತದಂತೆ. ಇದನ್ನು ಅನುಸಂಧಾನ ಮಾಡಬೇಕು. ಈ ನಿಟ್ಟಿನಲ್ಲಿ ಶ್ರೀಮದ್ ಭಾಗವತವನ್ನು ಯಾರ್ಯಾರಲ್ಲಿ ಎಂಥೆಂಥ ಅದ್ಭುತವಾದ ಧರ್ಮಗಳು ವ್ಯಕ್ತ ಆಗಿದ್ದು, ಯಾವ್ಯಾವ ಧರ್ಮಗಳು ನಮಗೆ ಪ್ರತಿಫಲನ ಆಗ್ತಾ ಇತ್ತು ಅನ್ನೋದನ್ನು ನೋಡ್ಬೋದು. ಸೌಭರಿ ಅಂತ ಒಬ್ಬ ಋಷಿಗಳು, ಆ ಸೌಭರಿ ಋಷಿಗಳು ಹುತ್ತ ಬೆಳೆಯೋಷ್ಟರ ಮಟ್ಟಿಗೆ, ಸೌಭರಿ ಋಷಿಗಳು ಭಾರಿ ತಪಸ್ವಿಗಳು, ಹುತ್ತ ಅಲ್ಲ, ನೀರಿನಲ್ಲಿ ಮುಳುಗಿ ತಪಸ್ಸು ಮಾಡ್ತಾ ಇದ್ರಂತೆ.
ಅವರ ಕಥೆ ಪುರಾಣದಲ್ಲಿ ಬರ್ತದೆ. ನೀರಿನಲ್ಲಿ ಮುಳುಗಿ ತಪಸ್ಸು ಮಾಡ್ತಾ ಇರುವಾಗ ಅವರು ಕಣ್ಣು ತೆಗೆದ್ರು ಯಾವಾಗಲೋ ಒಮ್ಮೆ. ಸಮಾಧಿಯ ಪರಿಪಾಕದಲ್ಲಿದ್ದವರಿಗೆ ಯಾವಾಗಲೋ ಒಮ್ಮೆ ದೈವ ಪ್ರೇರಣೆಯಂತೆ ಕಣ್ಣು ತೆಗೆಯೋ ಹಾಗೆ ಆಗ್ತದೆ. ಕಣ್ಣು ತೆರೆದಾಗ ಅವರಿಗೊಂದು ದೃಶ್ಯ ಕಂಡುತ್ತಂತೆ. ಏನು ದೃಶ್ಯ ಅದು? ಒಂದು ಹೆಣ್ಣು ಮೀನು ಗಂಡು ಮೀನು ಸಂಗ ಮಾಡ್ತಾ ಇದ್ದ ದೃಶ್ಯ ಕಂಡಿತು. ಆ ಸಂಘ ನೋಡಿದ ಕೂಡಲೇ ಸೌಭರಿ ಋಷಿಗಳು, ದೊಡ್ಡ ತಪಸ್ವಿಗಳು, ದೇಹ ಎಲ್ಲ ಜರ್ಜರಿತವಾಗಿದೆ. ದೇಹದೊಳಗಿರುವ ಮಾಂಸವನ್ನೆಲ್ಲ ಮೀನು ತಿಂದು ಹೋಗಿಬಿಟ್ಟಿದೆ, ಮೂಳೆಗಳು ಉಳಿದಿದ್ದಾವಷ್ಟೆ, ಸುಕ್ಕುಗಟ್ಟಿದೆ. ಅಂಥ ಸೌಭರಿ ಋಷಿಗಳಿಗೆ ಆಸೆ ಚಿಗುರ್ತಂತೆ. ಈ ಆಸೆಗೆ ಇಂಥದ್ದೇ ಸಮಯ, ದೇಶ, ದೇಹ ಅಂತಿರಲ್ಲಂತೆ, ವಯಸ್ಸು ಅಂತಿರಲ್ಲ. ಪುರಾಣ ಈ ಎಚ್ಚರಿಕೆ ಕೊಡಬೇಕಾಗಿದೆ ನಮಗೆ. ಅದಕ್ಕೆ ಈ ಕಥೆಗಳನ್ನೆಲ್ಲ ಹೇಳಿದ್ದಾರೆ. ಇದು ಸೌಭರಿಗಳ ಕಥೆಯಲ್ಲ, ಕೇವಲ ನಿಮ್ಮೆಲ್ಲರ ಮನಸ್ಸಿನೊಳಗೆ ಆಗುವಂತಹ ವಿಕಾರ ಹೇಗೆ, ಏನು, ಅದರ ಪರಿಣಾಮ ಏನು ಅನ್ನೋದ್ರ ಬಗ್ಗೆ ವಿವರಣೆ ಕೊಡಬೇಕು. ಆಸೆ ಚಿಗುರ್ತು. ಏನು ಆಸೆ? ಎಷ್ಟು ಅದ್ಭುತ ಇಲ್ಲ ಈ ಮೀನಿನ ಸಂತತಿ. ಗಂಡು ಹೆಣ್ಣು ಸಂಘ ಮಾಡ್ತಾವೆ, ಮಕ್ಕಳನ್ನು ಪಡಿತಾವೆ, ಪರಿವಾರ ಕಟ್ಕೊಳ್ತಾವೆ, ಭಾರಿ ಭಾರಿ ಇದೆ ಅಲ್ಲ ಇದು ಅಂತ ಅವರಿಗೆ ಆಸೆ ಚಿಗುರ್ತು. ನಾನು ಯಾಕೆ ಹೀಗೆ ಮಾಡಬಾರ್ದು? ನೋಡಿ, ಭಾಗವತ 11ನೇ ಸ್ಕಂದ ಹೇಳ್ತದೆ, ಮನುಷ್ಯನಿಗೆ ಅತ್ಯಂತ ದುಃಖ ಕೊಡೋದು ಯಾವುದು? ಆಶಾ ಹಿ ಪರಮಂ ದುಃಖಂ ನೈರಾಸ್ಯಂ ಪರಮಂ ಸುಖಂ. ಇದು ಭಾಗವತದ 11ನೇ ಸ್ಕಂದದ ಮಾತು. ಅಲ್ಲಿ ಕೊಡೋ ಉದಾಹರಣೆ ಯಾವುದು ಅಂದರೆ, ಈ ಕುರಂಗ ಪಕ್ಷಿ 11ನೇ ಸ್ಕಂದದಲ್ಲಿ ಭಾಗವತ ಧರ್ಮ ತಿಳಿಸ್ತದೆ, ತತ್ವ. ಕುರಂಗ ಪಕ್ಷಿ ಸಾಮಿಷಂ ಕುರರಂ ದೃಷ್ಟ, ಒಂದು ಮಾಂಸದ ತುಂಡನ್ನು ಚೊಂಚಿನಲ್ಲಿ ಗಟ್ಟಿ ಹಿಡ್ಕೊಂಡು ಆಕಾಶಕ್ಕೆ ಹಾರ್ತಂತೆ. ಮಾಂಸ ತಿನ್ನೋಣ ಅಂತ ಆಸೆ. ಎಲ್ಲ ಬೇರೆ ಕುರಂಗ ಪಕ್ಷಿಗಳು ಅಟ್ಟಿಸ್ಕೊಂಡು ಬಂತು. ಭಯ ಆಯಿತು, ಇದೇನಪ್ಪ ಇದು ಅಂತ. ಹಿಂದೆ ಅಟ್ಟಿಸ್ಕೊಂಡು ಬರ್ತಾ ಇದ್ದಾವೆ. ಯಾಕೆ ಅಂದರೆ ಆ ಮಾಂಸ ತಿನ್ನುವ ಆಸೆ. ತಕ್ಷಣ ಅದು ಚೊಂಚಿನಿಂದ ಮಾಂಸದ ತುಂಡನ್ನು ಕೆಳಗೆ ಹಾಕಿಬಿಡ್ತು, ಬಿಟ್ಬಿಡ್ತು. ಹಿಂದೆ ತಿರುಗಿ ನೋಡ್ತದೆ, ಯಾವ ಪಕ್ಷಿಗಳೂ ಇರಲಿಲ್ಲ. ಇದೊಂದು ಪಾಠ ಹೇಳ್ತು ಅಂತ ಭಾಗವತ. ಆಶಾಹಿ ಪರಮಂ ದುಃಖಂ. ಮನುಷ್ಯನಿಗೆ ಆಸೆ ಅದು ದುಃಖಕ್ಕೆ ಮೂಲ ಆಗ್ತದೆ. ಯಾವಾಗ ಆಸೆಯನ್ನು ಬಿಡ್ತಾನೆ ಆಗ ಆತ ಸುಖವಾಗಿರ್ತಾನೆ. ಆಸೆ ಬಿಡುವ ಪ್ರಯತ್ನ ಮಾಡು, ಸುಖ ಹುಡುಕೊಂಡು ಹೋಗಬೇಡ, ನಿನ್ನೊಳಗೆ ಇದೆ. ಆಸೆ ಬಿಟ್ಟರೆ ತಾನಾಗೆ ಸುಖ ಸಿಕ್ಬಿಡ್ತದೆ. ಇದು 11ನೇ ಸ್ಕಂದ ಭಾಗವತ ನಮಗೆ ಹೇಳಿಕೊಟ್ಟ ಪಾಠ. ಇದಕ್ಕೆ ಇನ್ನೊಂದು ಉದಾಹರಣೆ ಅಂದರೆ ಸೌಭರಿಗಳ ಕಥೆಯನ್ನು ಅಪ್ಲೈ ಮಾಡಿಕೊಳ್ಬೇಕು. ಅವರು ಕಣ್ಣು ತೆಗೆದು ಕೂಡಲೇ ಕಂಡಂಥ ಮೀನಿನ ಸಂಘ ಅವರಲ್ಲಿ ಆಸೆ ಚಿಗುರಿಸಿಬಿಡ್ತು. ಆಸೆ ಚಿಗುರಿದ ಕೂಡಲೇ ಮನುಷ್ಯನಿಗೆ ಇನ್ನು ಅಲ್ಲಿ ಕೂಡ್ಲಿಕ್ಕಾಗಲ್ಲ, ಧ್ಯಾನ ಮಾಡಲಿಕ್ಕಾಗಲಿಲ್ಲ, ಸಮಾಧಿಗೆ ಹೋಗ್ಲಿಕ್ಕಾಗಲಿಲ್ಲ. 100 ವರ್ಷ ಯಮುನೆಯ ನೀರಿನೊಳಗೆ ಮುಳುಗಿ ಸಮಾಧಿಯ ಪರಿಪಾಕವನ್ನು ಅನುಭವಿಸ್ತಾ ಇದ್ದಂಥ ಸೌಭರಿಯಂಥ ಋಷಿಗಳಿಗೆ 2 ಗಂಡು ಹೆಣ್ಣಿನ ಮೈಥುನ ಮೀನಿನ ಸಂಘ ಆಸೆ ಚಿಗುರಿಸೋ ಹಾಗೆ ಮಾಡಿಬಿಡ್ತು. ಅಲ್ಲಿದೆ ಎದ್ದು ಶಿಷ್ಯ ಕೇಳಿದ್ರು. ಹತ್ತಿರದಲ್ಲಿ ಶಿಷ್ಯ ಕೂತಿದ್ದ ಶಿಷ್ಯನಿಗೆ ಕೇಳಿದ್ರು, ಈಗ ಯಾರ ಆಳ್ವಿಕೆ ಇದು ಅಂತ. ಆಳ್ವಿಕೆ ಯಾರ್ದು ಅಂತ ಕೇಳಿದ ಕೂಡಲೇ ಬಹಳ ದೊಡ್ಡ ರಾಜ ಇದ್ದಾನೆ ಅಂತಂದರು. ಬಹಳ ದೊಡ್ಡ ರಾಜ ಇದ್ದಾನೆ, ಮಾಂಧಾತೃ ಅಂತ. ಆಗ ಆಳ್ವಿಕೆ ನಡೆಸ್ತಿದ್ದ ರಾಜ ಆತ. ಮಾಂಧಾತೃ ಅಂತ ರಾಜ. ಅವನಿಗೆ ಹೆಸರೇ ಅದ್ಭುತ, ಅದು ಬಂದದ್ದು. ಮಾಂಧಾತ ನಹುಷೋಂಬರೀಶ ಸಗರೋ ರಾಜ ಪೃಥುರ್ಹೈಹಯ. ಮಾಂಧಾತೃ ಅಂತ ರಾಜ. ಅವನಿಗೆ ಕನ್ಯೆಯರು ಹುಟ್ಟಿದ್ರು. ಸುಮಾರು ಕನ್ಯೆಯರಿದ್ರು, 50 ಕನ್ಯೆಯರಿದ್ರಂತೆ ಮಕ್ಕಳು. ವಿವಾಹ ಆಗಿರಲಿಲ್ಲ, ಅವ್ರಿಗೆ ಯಾರಿಗೂ ಕನ್ಯಾದಾನ ಮಾಡಿಲ್ಲ. ರಾಜನ ಮನೆಗೆ ಕನ್ಯಾದಾನಕ್ಕೆ ಅಂತ ಹೋಗ್ತೇನೆ ಅಂತ ಹೊರಟರು. ವಿವಾಹ ಮಾಡಿಕೊಡ್ಬೇಕಾದ್ರೆ ಕನ್ಯೆ ಕೊಡೋರು ಯಾರು? ಸೌಭರಿ ಋಷಿಗಳು ರಾಜನ ಮನೆಗೆ ಹೋಗ್ತಾರೆ, ಮಾಂಧಾತೃವಿನ ಮನೆಗೆ. ಆದರ ಮಾಡಿ ಆಸನ ಕೊಟ್ಟು ಕೂಡಿಸಿ ಏನಾಗಬೇಕು ನನ್ನಿಂದ ಸೇವೆ ಅಂತ ಕೇಳ್ದ. ಕನ್ಯಾದಾನ ಮಾಡು ಅಂದ್ಬಿಟ್ರು ಅವರು. ಅವನಿಗೇನು ಕಲ್ಪನೆ, ಸೌಭರಿಗಳ ಮನಸ್ಸಿನೊಳಗೆ
ಅವರ ಮರಿಮೊಮ್ಮಗನೋ ಮೊಮ್ಮಗನೋ ವರ ಇರಬೇಕು, ಅವರಿಗೋಸ್ಕರ ಕನ್ಯಾಪೇಕ್ಷೆಯಿಂದ ಬಂದಿದ್ದಾರೆ ರಾಜನ ಮನೆಗೆ ಇವರು ಅಂತ ಆತ ರಾಜ ಕೇಳೇ ಬಿಟ್ಟ, ವರ ಯಾರು ಅಂತಂದ. ವರ ಯಾರು ಅಂದ ಕೂಡಲೇ ಸೌಭರ ಋಷಿಗಳಂತಾರೆ, ಇಲ್ಲೇ ನಿಂತಿದ್ದೇನೆ ಕಾಣಲ್ವಾ ಅಂದರು. ಸ್ವಲ್ಪ ಒಂದು ಹೆಜ್ಜೆ ಹಿಂದೆ ಹೋದ. ನಾನೇನೋ ವರ ಯಾರು ಅಂದರೆ ಮೊಮ್ಮಗ ಮರಿಮೊಮ್ಮಗ ಅಂದ್ಕೊಂಡೆ, ಇವರೇ ಅಂತಿದ್ದಾರಲ್ಲ. ಅದಕ್ಕೆ ಮೊಮ್ಮಗ ಮರಿಮೊಮ್ಮಗ ಅಲ್ಲ ನಾನೇ ಅಂದರು. ನೀವೇನಾ? ನಿಮಗೆ ಕನ್ಯಾ ಕೊಡೋದು ಕಠಿಣ. ಆದರೂ ಉಪಾಯ ಮಾಡಿದ. ಒಬ್ಬ ಭಟನನ್ನು ಕರೆಸಿ ಸೌಭರಿಗಳನ್ನು ಕನ್ಯಾಂತಃಪುರದೊಳಗೆ ಕಳಿಸಿದ. ಯಾವ ಕನ್ಯೆ ನಿಮ್ಮನ್ನೂ ನೋಡಿ ವರಿಸ್ತಾಳೆ, ಇಚ್ಛೆ ಪಡ್ತಾಳೆ, ನಾನು ಕನ್ಯಾದಾನ ಮಾಡಲಿಕ್ಕೆ ಸಿದ್ಧ ಅಂದ್ಬಿಟ್ಟ. ಆಸೆ ಚಿಗುರಿದ ಸೌಭರಿಗಳಿಗೆ ಒಳಗಿದ್ದ ಬ್ರಹ್ಮಜ್ಞಾನ, ತಪಸ್ಸು, ಅವುಗಳ ಶಕ್ತಿ ಇದ್ದದ್ರಿಂದ ಅವರಿಗೆ ಅರ್ಥ ಆಯಿತು, ಕನ್ಯಾಂತಃಪುರದೊಳಗೆ ಹೋಗಿ ಕನ್ಯೆಯರನ್ನು ನನ್ನವರನ್ನು ವಶ ಮಾಡ್ಕೊಳ್ಬೇಕಾದ್ರೆ, ನನ್ನವರನ್ನಾಗಿ ಮಾಡ್ಕೊಳ್ಬೇಕಾದ್ರೆ ಈ ವೇಷ ಸಾಲದು ಅಂತಂದ. ಈ ವೇಷ ಸಾಲದು, ಇದು ಎಂದೂ ಉಪಯೋಗ ಆಗಲ್ಲ. ಆ ವಲಿಪಾಲಿತ ಅದೇನು ಸುಕ್ಕುಗಟ್ಟಿದ ದೇಹ, ಗಡ್ಡ, ಮೀಸೆ, ಇದನ್ನು ನೋಡಿ ಯಾವ ಹೆಣ್ಣು ಮೋಹಿತಳಾಗ್ತಾಳೆ. ಅದಕ್ಕೆ ಅವರು ತಮ್ಮ ದೇಹವನ್ನು ವೇಷ ಬದಲಾಯಿಸ್ಕೊಂಡ್ರು ಅಂತದೆ ಪುರಾಣ. ನವಯೌವನ ಬರೋ ಹಾಗೆ ಮಾಡಿಕೊಂಡ್ರಂತೆ. ಎಂಥ ಯೌವನ ಅಂದರೆ 16ನೇ ವಯಸ್ಸಿನ ಚಿಗುರು ಮೀಸೆ ಯುವಕ ಹ್ಯಾಕೆ ಕಾಣಬೇಕೋ ಹಾಗೆ ಮಾಡ್ಕೊಂಡಿದ್ರಂತೆ ದೇಹವನ್ನು. ಅಂದರೆ ಯಾವ ಅಂಗಡಿಗೆ ಹೋಗಲಿಲ್ಲ, ಮಾತ್ರೆ ತಗೊಳ್ಳಿಲ್ಲ, ಬೇರೆ ಏನು ಉಪಚಾರಗಳನ್ನು ಮಾಡಿಕೊಳ್ಳಿಲ್ಲ, ದಷ್ಟಪುಷ್ಟವಾದ ಸುಂದರವಾದಂಥ ಕಾಯವನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಸುಂದರ ಕಾಯ ಅಂತದೆ ಪುರಾಣ. ಹೇಗೆ ಬಂತು ಅಂಥ ದೇಹ ಅವರಿಗೆ ಅಂತ ಕೇಳಿದರೆ, ಅವರೇನು ತಪಸ್ಸು ಮಾಡ್ತಾ ಇದ್ರಲ್ಲ ಆ ತಪಸ್ಸಿಗೆ ಅಷ್ಟು ಶಕ್ತಿ ಅಂತೆ. ಬೇಕಂದರೆ ದೇಹವನ್ನು ಯೌವನಕ್ಕೆ ಮಾರ್ಪಾಡು ಮಾಡ್ಕೊಳ್ಬೋದು, ಬೇಡವಂದರೆ ದೇಹವನ್ನು ಮತ್ತೆ ವೃದ್ಧರನ್ನು ಮಾಡ್ಕೊಳ್ಬೋದಂತೆ. ಇವೆಲ್ಲ ಕೇಳಿದ್ರೆ ಆಶ್ಚರ್ಯ ಆಗ್ತದಲ್ಲ, ಪಡಿಬೇಕೋ ಬೇಡ ಇಂಥ ಶಕ್ತಿಗಳನ್ನೆಲ್ಲ ನಾವು. ಈ ಕಥೆ ಹೇಳುವಾಗ ಯಾರೋ ಒಬ್ರು ಕೇಳಿದ್ರು ಮೊನ್ನೆ, ಆಚಾರ್ಯ ಸೌಭರಿಗಳು ಎಲ್ಲಿ ತಪಸ್ಸು ಮಾಡ್ತಿದ್ರೆ ನಾವು ಒಂದೆರಡು ಸಲ ಮುಣಿಗಿ ಬರ್ತೇವೆ. ಅವರು ಮಾಡ್ತಿದ್ದದ್ದಾದ್ರೂ ಏನು ಅಂದರೆ, ಮುದುಕನಾದವನು ನವಯೌವನಕ್ಕೆ ಮರಳುವಂಥ ಶಕ್ತಿ ಬರಬೇಕು ಅಂದರೆ ಏನೋ ಒಂದು ಇರಬೇಕಲ್ಲ. ಭಾಗವತ ಧರ್ಮಗಳಲ್ಲಿ ಇದು ಒಂದು ಹೇಳ್ತಾರೆ, ತಪಃ ಶಿಕ್ಷೇತ್. ಯಾರು ಸ್ವಾರ್ಥ ಬಿಟ್ಟು ತಪಸ್ಸನ್ನು ಆಚರಣೆ ಮಾಡ್ತಾರೆ ಅವರು ಯಾವಾಗಲೂ ಯುವಕರೇ ಅಂತೆ, ಯಾವಾಗಲೂ ಯುವಕರೇ. ತಪಃ ಶಿಕ್ಷೇತ್, ನೀವು ತಪಸ್ಸನ್ನು ಆಚರಣೆ ಮಾಡ್ರಿ. ಯೋಗಿಗಳಿರ್ತಾರೆ, ತಪಸ್ಸನ್ನು ಆಚರಣೆ ಮಾಡ್ತಿರ್ತಾರೆ. ಅವ್ರಿಗೆ ಎಷ್ಟು ಶಕ್ತಿ ಅಂದರೆ, ಎತ್ತರದ ಬೆಟ್ಟವನ್ನು 100 ದಿನಗಳ ಹತ್ತಿ ಕೆಳಗಿಳಿಬೇಕು ಅಂತ ಇರ್ತದೆ. ಆದರೆ ತಪಸ್ವಿಗಳಿಗೆ 100 ದಿನ ಬೇಕಾಗಲ್ಲ, ಕೇವಲ ಕೆಲವೇ ನಿಮಿಷಗಳಲ್ಲಿ ಅವರು ಹತ್ತಿ ಅದನ್ನು ಕೆಳಗಿಳಿತಾರಂತೆ. ಇದೇ ಮಹಾತ್ಮರ ಲಕ್ಷಣ. ಮಹತಾಮಾತ್ಮನಃ ಪಾಣಿಪದ್ಮೆ. ಸಮುದ್ರ ಅಪಾರವಾಗಿದೆ, ಜಲರಾಶಿ. ಆದರೆ ತಪಸ್ವಿಗಳಿಗೆ ಅಂಥ ಸಮುದ್ರವೂ ಕೂಡ ಕೈಯಲ್ಲಿ ಆಪೋಷಣಕ್ಕೆ ಎಷ್ಟು ಬೇಕೋ ಆ ನೀರಾಗಿ ಸೇರ್ಕೊಂಡ್ಬಿಡ್ತದಂತೆ. ಬಾರೋ ಸಮುದ್ರ, ನನ್ನ ಕೈಯಲ್ಲಿ ಬಾ ಅಂತ ಕರೆದ್ರೆ ಬಂದ್ಬಿಡ್ತದೆ. ನೋಡಿ, ಭಾಗವತ ಧರ್ಮಗಳಲ್ಲಿ ಇದು ಒಂದು ತಪಃ ಶಿಕ್ಷೇತ್. ಈ ತಪಸ್ಸನ್ನು ಮನುಷ್ಯ ಶಿಕ್ಷಣ ಪಡೀಲಿ ಅಂತಾರೆ ಸಾರೋದ್ಧಾರಕಾರ. ತಪಸ್ಸನ್ನು ಚೆನ್ನಾಗಿ ಆಚರಣೆ ಮಾಡಲಿ, ಕಾಯಕ್ಲೇಶ ರೂಪವಾದದ್ದು ಮಾಡಲಿ, ಅಧ್ಯಯನ ರೂಪವಾದದ್ದು ಮಾಡಲಿ, ತಪ ಆಲೋಚನೆ ಭಗವಂತನ ಆಲೋಚನ ರೂಪವಾದ ತಪಸ್ಸನ್ನೂ ಮಾಡಲಿ. ಆ ಶುದ್ಧವಾದ ಭಗವಂತನ ಆಲೋಚನೆ ರೂಪ ತಪಸ್ಸನ್ನು ಮಾಡ್ತಾ ಇದ್ದವನಿಗೆ ದೇಹದೊಳಗಾಗುವ ಎಲ್ಲ ಬದಲಾವಣೆಗಳನ್ನು ಕೂಡ ನಿಯಂತ್ರಣ ಮಾಡೋ ಶಕ್ತಿ ಕೊಟ್ಬಿಡ್ತಾನಂತೆ. ಎಲ್ಲಾದರೂ ಕೇಳ್ತೀರಾ ಈ ಥರದ ಕಥೆಯನ್ನು? ಈಗ ಮೋಸ ಮಾಡೋರ ಕಥೆ ಜಾಸ್ತಿ ಆಗಿದೆ ಈಗ. ಅವು ಎಂದೂ ಬೆಳ್ಳಗಾಗಿದ್ದು ಕಪ್ಪ ಆಗಲ್ಲ, ಮತ್ತು ಅವು ಕೂದಲ. ನಮಗೇನೋ ಆಸೆ, ಎಲ್ರಿಗೂ ಕಪ್ಪಾಗಿ ಕಾಣಲಿ ಅಂತ ಆಸೆ. ಈಗಂತೂ ಕೆಂಪಾಗಿ ಕಾಣೋ ತಲೆ ಒಳಗೆ ಬಂದಿದೆ ನಮಗೆ. ನಿಮ್ಮದು ಅಷ್ಟೇ ಅಲ್ಲ, ಎಲ್ಲ ಕಡೆಯಲ್ಲಿ ಬಂದಿದೆ ಅದು.
ಅವು ಎಂದಿದ್ರೂ ಬೆಳ್ಳಿಗೆ ಅವು. ಆದರೆ ತಪಸ್ವಿಗಳಾದವರು ಮುಪ್ಪಿನಲ್ಲಿದ್ದವರು ಯೌವನಕ್ಕೆ ಮರಳುತ್ತಾರಂತೆ, ಯೌವನದಲ್ಲಿದ್ದವರು ಮುಪ್ಪಿಗೆ ಮರಳುತ್ತಾರೆ. ಇಂಥ ಪುರಾಣದ ಇತಿಹಾಸಗಳನ್ನು ಕೇಳಿದಾಗಲಾದರೂ ಮನುಷ್ಯ ತಪಸ್ಸು ಅನ್ನೋ ಭಾಗವತ ಧರ್ಮ ಆಚರಣೆ ಮಾಡಲಿಕ್ಕೆ ತೊಡಗಬೇಕಷ್ಟೇ. ಯಾರಿಗೆ ಸಾಧ್ಯ? ಎಂಥ ಅದ್ಭುತ ಕಥೆ ಹೇಳಿದ್ರು ನೋಡ್ರಿ. ಅವರು ಯೌವನಕ್ಕೆ ಮರಳಿದ್ರು, ತಮ್ಮ ದೇಹವನ್ನು ಮರಳಿಸ್ಕೊಂಡ್ರು, ಹಾಗೆ ಮಾಡಿಕೊಂಡ್ರು. ಕನ್ಯಾಂತಃಪುರ ಅಲ್ಲಿದೆ ಅಂದಾಗಲೇ ಇಷ್ಟೆಲ್ಲ ಮಾಡ್ಕೊಂಡಿದ್ರು. ರಾಜನ ಭೃತ್ಯ ಮುಂದೆ ಹೋಗ್ತಿದ್ದ, ಇವ್ರು ಹಿಂದೆ ಬಂದರು. ಇದೇ ಕನ್ಯಾಂತಃಪುರ ಸ್ವಾಮಿ ಅಂತ ತೋರಿಸಿದ ಆತ. ಇವರು ಒಳಗೆ ಹೋದರು. ಒಳಗೆ ಹೋದ ಕೂಡಲೇ ಎಲ್ಲ ಅಲ್ಲಿದ್ದ 50 ಕನ್ಯೆಯರು ಇವರ ಮುಖ ನೋಡೇ ನಾಚಿ ನೀರಾಗಿಬಿಟ್ರಂತೆ. ಹೆಣ್ಣಿಗೆ ಆ ರೀತಿ ರೂಪ ಕಂಡಾಗ ಮನಸ್ಸಿನಲ್ಲಿ ಇವನನ್ನ ಯಜಮಾನ ಆಗಲಿ ಅಂತ ಆಸೆ ಬರಬೇಕಾದ್ರೆ ಅದು ಎಂಥ ತಪಸ್ಸನ್ನು ಸೌಭರಿಗಳು ಯೌವನ ರೂಪವನ್ನು ತಗೊಂಡಿರಬೇಡ. ಹಾಗಾಗಿ ಭಾಗವತ ಧರ್ಮಾನುಷ್ಠಾನ ಅದನ್ನು ಕಸುಗೊಳ್ಳುತ್ತದೆ, ಇದನ್ನು ಕಸುಗೊಳ್ಳುತ್ತದೆ. ನಮ್ಮ ಸುಖ ಎಲ್ಲ ದೂರ ಆಗಿಬಿಡ್ತದೆ ಈ ಧರ್ಮಾಚರಣೆ ಮಾಡಿಬಿಟ್ರೆ. ಈಗೆಲ್ಲ ಆ ಕಲ್ಪನೆ ಜಾಸ್ತಿ. ನಮ್ಮ ಸುಖ ಎಲ್ಲ ನಾವು ಬಿಟ್ಬಿಡಬೇಕು, ಅದರದ್ದೆಲ್ಲ ಬಲಿ ತೊಗೊಂಡ್ಬಿಡ್ತದೆ ಈ ಧರ್ಮ. ಕೆಲವರಿಗೆಲ್ಲ ಧರ್ಮ ಅಂದ್ರೇ ಕಿವಿಯಲ್ಲಿ ಚುಚ್ಚಿದಂಗೆ ಆಗ್ತಾ ಇದೆ ಇತ್ತೀಚೆಗೆ. ಇನ್ನು ಅದ್ರ ಮೇಲೆ ಸಂಶೋಧನೆ ಬೇರೆ ಮಾಡ್ತಾ ಇದ್ದಾರೆ. ಎಲ್ಲಿ ಕೇಳ್ತೀರಿ ಇದೇ ಮಾತು, ಧರ್ಮ ಅಂದರೆ ನಮ್ಮ ಸುಖ ಬಲಿ ತಗೊಳ್ತದೆ ಅಂತ ವಾದ ಮಾಡ್ತಾರೆ. ಪುರಾಣ ನೋಡಿದರೆ ಧರ್ಮ ಅಂದರೆ ಸುಖ ಹೆಚ್ಚಿಸ್ತದೆ ಅಂತ ಪುರಾಣ ಹೇಳ್ತದೆ. ಯಾವುದು ಹೇಳಬೇಕು ಹೇಳಿ? ಅದಕ್ಕೆ ಇವತ್ತಿನ ಯಾವ ಜನ್ರೇಷನ್ನಿಗೂ ಕೂಡ ನಮ್ಮಿಂದ ಆಚರಣೆಯಲ್ಲಿ ಒಳಪಟ್ಟ ಧರ್ಮಗಳು ಅವರಿಗೆ ಹಿಂಸೆ ಅಂತನೋ ಸುಖ ಬಲಿ ತಗೊಳ್ತದೆ ಅಂತನೋ ಅಥವಾ ಅದು ಆಚರಣೆ ಕಷ್ಟ ಅಂತನೋ ಅಂತ ಬಿಂಬಿಸಬಾರ್ದು. ಹಿಂದಿನವರೆಲ್ಲ ಸಹಜವಾಗಿ ಧರ್ಮವನ್ನು ಆಚರಿಸ್ತಾ ಅದರೊಳಗೆ ಸುಖವನ್ನೂ ಅನುಭವಿಸ್ತಾ ಭೋಗವನ್ನೂ ಅನುಭವಿಸುತ್ತಾ ಆಮೇಲೆ ಭಗವತ್ ಪ್ರಜ್ಞೆಯಲ್ಲಿ ಜಾಗೃತರಾಗಿದ್ದಾರೆ. ಇದಕ್ಕೆ ಸೌಭರಿಗಳ ಕಥೆ ನಿದರ್ಶನ. ಎಲ್ಲ 50 ಕನ್ಯೆಯರು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ರಾಜನಿಗೆ ಗೊತ್ತಾಯಿತು ಮಾಂಧಾತೃವಿಗೆ. ಮಾಂಧಾತೃ ದಿಗ್ಬೆರಗಾಗಿಬಿಟ್ಟ. ಏನು ನನ್ನ ಮಕ್ಕಳಿಗೆ ಬುದ್ಧಿ ಕೆಟ್ಟಿದ್ದೀನೋ ಅಥವಾ ಬಂದಂಥ ಋಷಿಗಳೇನಾದರೂ ಮಾಯ ಮಾಡಿದ್ರು ಅಂತ. ಆಮೇಲೆ ಬಂದು ನೋಡ್ತಾನೆ ಋಷಿಗಳನ್ನು, ಬೇರೆಯೇ ರೂಪ ಬಂದುಬಿಟ್ಟಿತ್ತು. ಅವರನ್ನು ಕೂಡಿಸಿ ಕೇಳಿದ ಮಾಂಧಾತೃ, ನಾವೇನೋ ರಾಜರು, ಬೇಕಾದಷ್ಟು ಸಂಪತ್ತು ವೈಭವ ಐಶ್ವರ್ಯ ಇರ್ತದೆ. ನೀವು ನೋಡಿದರೆ ಋಷಿಗಳು ಕಾಡಿನಲ್ಲಿ ಗೆಡ್ಡೆ ಗೆಣಸು ತಿನ್ಕೊಂಡಿರ್ತೀರಿ. ನೀವು ರೂಪ ಬದಲಾಯಿಸ್ಕೊಂಡಿದ್ದೀರಿ ನಿಜ, ಆದರೆ 50 ಕನ್ಯೆಯರು ನಿಮಗೆ ಬೋಹಿತರಾದ್ರಲ್ಲ. ನಾನು ಕನ್ಯಾದಾನ ಹೇಗೆ ಮಾಡಲಿ ಹೇಳ್ರಿ ಋಷಿಗಳೇ ಅಂತ ಅವರನ್ನೇ ಕೇಳ್ಕೊಂಡ ಸಮಸ್ಯೆಯ ಪರಿಹಾರವನ್ನು. ರಾಜರಂತಾರೆ, ಋಷಿಗಳಂತಾರೆ, ನಿನಗೀಗ 50 ಕನ್ಯೆಯರನ್ನು ಕೊಡಬೇಕು ಅಂತ ಬಂದಿದೆ, 50 ಕೊಟ್ಬಿಡು, ನಾನೇ ಮಾಡ್ಕೊಳ್ತೀನಿ ಅಂದರು. ಯಾಕೆ ಸ್ವಾಮಿ ಮಾಡ್ಕೊಳ್ತೀರಿ? ಅರೆ 50 ರೂಪ ತಗೊಳ್ತೇನೋ ಅಂತಂದರು. ನೋಡಿ, ಯೌವನಕ್ಕೆ ಮರಳೋ ಶಕ್ತಿ ಇರುವ ನನಗೆ ನನ್ನ ತಪಸ್ಸು 50 ರೂಪ ತಗೊಳ್ಳಿಕ್ಕೆ ಬರದೇ ಇರ್ತದ? ಚೇತನ ಒಬ್ಬನೇ, ಒಳಗಿರೋ ಚೇತನ ಒಬ್ಬ, ರೂಪಗಳು ಮಾತ್ರ 50 ಆಗಿಬಿಡ್ತು. ವಿವಾಹ ಮಾಡಿಕೊಟ್ಟ, ಯಥೇಚ್ಛವಾಗಿ ರಾಜ ಆದ್ದರಿಂದ ವೈಭವದಿಂದ ಕಳಿಸಿಕೊಟ್ಟ. ಒಂದು ಮಾತಂದ, 50 ಕನ್ಯೆಯರನ್ನು ಕಟ್ಕೊಂಡು ಎಲ್ಲೂ ಹೋಗ್ತೀರಿ, ಸುಮ್ಮನೆ ನಿಮಗೆ ಇಲ್ಲೊಂದು ಕಾಲೋನಿ ಮಾಡಿಕೊಡ್ತೀನಿ ಸೊಸೈಟಿ ಥರ, ಇಲ್ಲೇ ಅದೆಲ್ಲ ಆಗಲ್ಲ ಅಂದ್ರು ಅವರು. ಅದೆಲ್ಲ ಆಗಲ್ಲ ಅಂದರು. ಇಂಥವೆಲ್ಲ ಮಾತಾಡಬೇಡ, ನಾನು ಮನೆಯಲ್ಲಿರ್ತೇನೆ ಅಂತ ಅಂದ್ಕೊಳ್ಬೇಡ, ನಿನ್ನ ಮನೆಯಲ್ಲಿ ನಾನು ಇರಲ್ಲ, ನನಗೆ ಅಂತ ಒಂದು ವ್ಯವಸ್ಥೆ ಬೇರೆ ಇದೆ ಅಂತ ಹೊರಟು ಹೋಗ್ಬಿಟ್ರು. ಅದೇ ತಪಶಕ್ತಿಯಿಂದ ಮನೆ ಕಟ್ಟಿಸಿದ್ರು. 50 ಮನೆ ಪ್ರತ್ಯೇಕ 50 ರೂಪ, 50 ಕನ್ಯೆಯರ ಜೊತೆಯಲ್ಲಿ ಭೋಗದ ಜೀವನ, ಸುಖದ ಲಾಲಸೆಯಲ್ಲಿ ಮೈಮರೆತು ಭೋಗವನ್ನು ಅನುಭವಿಸಿದರು. ಮಕ್ಕಳು ಹುಟ್ಟಿದರು. ಒಬ್ಬ ಇದ್ದ ಸೌಭರಿ 50 ಸೌಭರಿ ಆಮೇಲೆ ವಿವಾಹ ಮಾಡ್ಕೊಂಡ ಮೇಲೆ ಒಂದು ಅರ್ಥದಲ್ಲಿ ಪತ್ನಿಯರನ್ನು ಕರ್ಕೊಂಡದ್ದಕ್ಕೆ ತಾನೇ 100 ಆಮೇಲೆ ಮಕ್ಕಳು ಹುಟ್ಟಿದ್ರು. ಹೆಣ್ಣು ಹುಟ್ಟಿತು, ಗಂಡು ಹುಟ್ಟಿತು, ಹೆಣ್ಣು ಗಂಡು, ಹೀಗೆ ಸಂತಾನ ವೃದ್ಧಿ ಆದಾಗೆ ಒಟ್ಟು ಸೌಭರಿಗಳ ಸಂಖ್ಯೆ ಎಷ್ಟಾಯಿತು ಅಂದರೆ ಅವರ ಕುಟುಂಬದ ಸಂಖ್ಯೆ ಎಷ್ಟಾಗಿತ್ತು ಅಂದರೆ 5,000 ಆಗಿತ್ತಂತೆ. ಕೆಲವೇ ವರ್ಷದಲ್ಲಿ 5,000 ವರ್ಷ 5,000 ಆಗಿಬಿಡ್ತು.
ಏಕಸ್ತಪಸ್ವ್ಯಹಮಥಾಂಬಸಿ ಮತ್ಸ್ಯ ಸಂಗಾತ್. ಭಾಗವತ ಹೇಳ್ತದೆ, ಏಕಃ ತಪಸ್ವಿ, ಒಬ್ಬ ನಾನು ತಪಸ್ವಿಯಾಗಿದ್ದೆ. ಮತ್ಸ್ಯದ ಸಂಘ ನೋಡಿದ ಕೂಡಲೇ ನಾನು 50 ಆದೆ, ಆಮೇಲೆ 100 ಆದೆ. ಈಗ ನೋಡಿದರೆ ಉತ ಪಂಚ ಸಹಸ್ರ ಸಂಘ, ಈಗ 5,000 ಆಗಿಬಿಟ್ಟಿದ್ದಾರೆ. ಯಾರನ್ನಾದರೂ ಹೋಗಿ ಮಾಂಧಾತೃವಿನ ರಾಜ್ಯದೊಳಗೆ ಸೌಭರಿಗಳ ಮನೆ ಎಲ್ಲಿ ಬರ್ತದೆ ಅಂತ ಕೇಳಿದರೆ ಅಲ್ಲಿದೆ ನೋಡಿ ಸೌಭರಿ ಕಾಲೋನಿ ಅಂತ ಹೇಳ್ಬಿಡ್ತಿದ್ರಂತ. ಅದು ಇಷ್ಟು ಅವ್ರದ್ದೇ ದೊಡ್ಡ ಕಾಂಪೌಂಡ್ ಹಾಕಿಸ್ಬಿಟ್ಟಿದ್ರು, ಅದಕ್ಕೆ ಯಾರ್ದೂ ಇಲ್ಲ. ಬರ್ತಾ ಬರ್ತಾ ಸೌಭರಿ ಋಷಿಗಳಿಗೆ ಸಮಯ ಕಡಿಮೆ ಆಗ್ಲಿಕ್ಕೆ ಶುರು ಆಯಿತು. ಯಾವುದಕ್ಕೆ ಸಮಯ, ಯಾವುದಕ್ಕೆ ಕಡಿಮೆ ಆಗ್ತಾ ಇದೆ? ಮನೆಯಲ್ಲಿ ಮಗಳು ಬರೋಳು, ಅಪ್ಪ ನಾಳೆ ನಿಮ್ಮ ಮೊಮ್ಮಗನ ನಾಮಕರಣ ಬರಲೇಬೇಕು ಅನ್ನೋಳು. ಸರಿ ಅಂತ ನಾಮಕರಣಕ್ಕೆ ಹೋಗಿ ಬರ್ತಿದ್ರು ಪಾಪ ಸೌಭರಿ ಆಚಾರ್ಯರು. ಇನ್ನೇನು ಕೂತೋಷ್ಟರಲ್ಲಿ ಮಗ ಬರ್ತಿದ್ದ, ಅಪ್ಪ ನಾಳೆ ನಿಮ್ಮ ಮೊಮ್ಮಗಂದು ಉಪನಯನ ಅಂತಿದ್ದ. ನೋಡಿ, ಒಮ್ಮೆ ಉಪನಯನ, ನಾಮಕರಣ, ಚೌಲ, ಚೂಡಾಕರ್ಮ, ಏನು ದಿನ ಸಂಸ್ಕಾರ, ಮೊಮ್ಮಕ್ಕಳ ವಿವಾಹ, ಮಗಳು ಕನ್ಯಾದಾನ ಮಾಡಿಕೊಡೋದು, ಪರಸ್ಪರವಾಗಿ ಇದೇ ಕೆಲಸ. ಒಂದಿನ ಮದುವೆಗೆ ಹೋಗಿ ಬಂದರು, ಒಂದು ದಿವಸ ಉಪನಯನಕ್ಕೆ ಹೋಗಿ ಬಂದರು, ಒಂದು ದಿವಸ ಚೂಡಾಕರ್ಮ, ಒಂದು ದಿವಸ ನಾಮಕರಣ. ಏನಿದು ಅಂದರು ಸೌಭರಿ ಋಷಿಗಳು. ಅರೆ ನಾವು ಹೋಗಿ ಆ ಮತ್ಸ್ಯ ಸಂಘ ನೋಡಿ ಆಸೆ ಪಟ್ಟನಲ್ಲ, ದೇವರ ಧ್ಯಾನ ಮಾಡಲಿಕ್ಕೆ ಒಂದು ನಿಮಿಷ ಪುರುಸೊತ್ತು ಸಿಗ್ತಾ ಇಲ್ಲ. ಈಗ ನನಗೆ ಬೇಡವಾಗಿತ್ತು, ಇದು ನನಗೆ ಬೇಡವಾಗಿತ್ತು ಅಂತ ಬುದ್ಧಿಯಲ್ಲಿ ಬಂತಂತೆ. ಇದು ಯಾವಾಗ 5,000 ಆದಮೇಲೆ ಬಂತಂತೆ. ಆಮೇಲೆ ಬುದ್ಧಿ ಬಂದು ಹೇಳ್ತಾರೆ, 50 ಜನ ತಮ್ಮ ಮನೆಯವರನ್ನು ಕರೆಸಿ ಈ ಎಲ್ಲ ಪರಿವಾರ ಬಿಟ್ಟು ನಾನು ಹೊರಟುಬಿಟ್ಟೆ, ನೀವು ಬರೋದಾದರೆ ಬನ್ನಿರಿ, ನಾನು ಇನ್ನಿಲ್ಲಿರಲ್ಲ, ಇಲ್ಲಿ ಭಗವಂತನ ಧ್ಯಾನ ಮಾಡಲಿಕ್ಕೆ ಅವಕಾಶ ನನಗಿಲ್ಲ. ನಾನು ಬ್ರಹ್ಮನನ್ನು ಹೃದಯದಲ್ಲಿ ಧ್ಯಾನ ಮಾಡ್ತಾ ಇದ್ದವನು, ಎಂಥ ಸಮಾಧಿಯ ಪರಿಪಾಕದಲ್ಲಿದ್ದವನು, ಇಲ್ಲಿ ಯಾಕಿರಬೇಕಿನ್ನು ಅಂತ ಅನಿಸಿ 50 ಕನ್ಯೆಯರನ್ನು ಕರೆದುಕೊಂಡೇ ಕಾಡಿಗೆ ಹೋಗಿ ತಪಸ್ಸು ಮಾಡ್ತಾ ಅವರಿಗೂ ಉಪದೇಶ ಮಾಡಿ, ಅವರಿಗೂ ಸದ್ಗತಿ ಬರೋ ಹಾಗೆ ಮಾಡಿ, ತಾವೂ ಸದ್ಗತಿಗೆ ಹೋಗುವ ಉಪಾಯವನ್ನು ಅನುಸರಿಸಿದರು ಅಂತ ಪುರಾಣದಲ್ಲಿ ಕಥೆ. ಈ ಕಥೆಯಲ್ಲಿ ತಿಳಿದುಕೊಳ್ಳುವ ಭಾಗವತ ಧರ್ಮಗಳು ಎಷ್ಟೆಷ್ಟಿದೆ ಅಂತ ನೋಡಿ. ಕೊನೆಗೆ ಅವರು ಎಲ್ಲವನ್ನು ಪರಿತ್ಯಜಿಸಿ ಹೊರಟ್ರಲ್ಲ, ಅದು ತ್ಯಾಗ ಅನ್ನೋ ಭಾಗವತದ ಧರ್ಮ. ಮನುಷ್ಯ ಭೋಗ ಅನುಭವಿಸಬಾರ್ದು ಅಂತ ಶಾಸ್ತ್ರ ಹೇಳಲಿಲ್ಲ. ಕೆಲವರು ತಪ್ಪು ತಿಳ್ಕೊಂಡಿದ್ದಾರೆ. ಶಾಸ್ತ್ರ ಅನುವು ಮಾಡ್ತದೆ ಭೋಗವನ್ನು, ಆದರೆ ಭೋಗವೇ ಪರಮಾರ್ಥ ಅಂತ ಭಾವಿಸಬೇಡ. ಭೋಗವೇ ಪರಮಾರ್ಥ ಅಲ್ಲ, ಪುರುಷಾರ್ಥ ಅಲ್ಲ, ತ್ಯಾಗ ಮುಖ್ಯ. ಹಾಗಾಗಿ ತ್ಯಾಗಂ ಶಿಕ್ಷೆ, ತ್ಯಾಗ ಅನ್ನೋ ಭಾಗವತ ಧರ್ಮವನ್ನು ಚೆನ್ನಾಗಿ ಶಿಕ್ಷಣ ಪಡಿ ಅಂತಾರೆ. ದೇವರ ಪ್ರೀತಿಗಾಗಿ ಅವನನ್ನು ಪಡೀಲಿಕ್ಕೋಸ್ಕರ ಭಾಗವತ ಧರ್ಮಗಳಲ್ಲಿ ತ್ಯಾಗವನ್ನೂ ಅನುಷ್ಠಾನ ಮಾಡಬೇಕು. ಅದಕ್ಕಿಂತ ಮೊದಲು ಅವರಿಗೆ ಆ ದುರ್ಬುದ್ಧಿ ಬರಲಿಕ್ಕೆ ಕಾರಣ 2. ಒಂದು, ನೋಡಬಾರ್ದ ಆ ಮತ್ಸ್ಯ ಸಂಘ ಕಣ್ಣಿಗೆ ಬಿದ್ದದ್ದು. 2, ಬಿದ್ದು ಕೂಡಲೇ ಮನಸ್ಸಿನೊಳಗೆ ಅದರ ಬಗ್ಗೆನೇ ಆಸೆ ಚಿಗುರಿತ್ತು. ಹಾಗಾಗಿ ಆಸೆ ನೋಡಬಾರ್ದದ್ದನ್ನು ನೋಡಿತ್ತು. ಎರಡೂ ಅವರನ್ನು ಈ ಸಂಸಾರದ ಬಂಧನಕ್ಕೀಡು ಮಾಡ್ತು ಅಂತ ತಿಳಿಸಿ ಭಾಗವತ ನಮಗೆ ಎಚ್ಚರಿಕೆ ಕೊಡ್ತದೆ. ನಾವಿವತ್ತು ನೋಡಬಾರ್ದದ್ದನ್ನು ನೋಡ್ತೇವೆ, ಬಯಸಬಾರ್ದದ್ದನ್ನು ಬಯಸೋ ಹಾಗೆ ಆಗ್ತದೆ. ಎರಡೂ ನಮ್ಮನ್ನು ಈ ಸಂಸಾರದಲ್ಲಿ ಬಂಧನಕ್ಕೆ ಪಡಿಸ್ತದೆ. ಈ ಎಚ್ಚರಿಕೆ ಇರಲಿ ಅಂತ ಈ ಕಥೆ ಹೇಳ್ತು. ಕನ್ಯಾದಾನ ಮಾಡಿದ ಅಂತ ಪುರಾಣದ ಕಥೆ. 50 ಕನ್ಯೆ 50 ರೂಪ ತಾಳಿದ್ರು ಅಂತ. ಅದರ ಸಂದೇಶ ಏನು? ಯಾವುದರ ಶಕ್ತಿಯಿಂದ ಇವರಿಗೆ 50 ರೂಪ ಬಂತು ಅಂತ. ಅದಕ್ಕೆ ಭಾಗವತ ಬ್ರಹ್ಮಸೂತ್ರಗಳ ಅರ್ಥ. ಓಂ ಪುರುಷಾರ್ಥೋ ಅತಃಶಬ್ದಾದಿತಿ ಬಾದರಿಹಿ. ಮನುಷ್ಯ ಇವತ್ತು ಭಗವಂತನ ಜ್ಞಾನ ಪಡೆದರೆ ಭಗವಂತ ಒಬ್ಬನೇ ಸಿಗ್ತಾನೆ ಅಂತ ತಿಳ್ಕೊಂಡಿರೋ ಭ್ರಮೆನೇ ಜಾಸ್ತಿ. ಇದು ತಪ್ಪು. ಪುರಾಣ ಅಡಿಷನಲ್ ಭಾಳ ಚೆನ್ನಾಗಿ ಹೇಳ್ತದೆ ಈ ವಿಷಯವನ್ನು. ಯಾರು ಭಗವಂತನನ್ನು ಚೆನ್ನಾಗಿ ತಿಳಿತಾರೆ, ಆ ತಿಳುವಳಿಕೆಗೆ ಎಷ್ಟು ಶಕ್ತಿ ಇದೆ ಅಂದರೆ ಅವನಿಗೆ ಯಥೇಚ್ಛವಾಗಿ ಭೋಗ ಕೊಡುವ ಶಕ್ತಿನೂ ಆ ತಿಳುವಳಿಕೆಗಿದೆ ಅಂತ. ಬರೀ ಮೋಕ್ಷ ಕೊಡೋದಲ್ಲ, ಬರೀ ವೈಕುಂಠ ಸಿಗ್ತದೆ, ಅನಂತಾಸನ ಸಿಗ್ತದೆ, ಶ್ವೇತದ್ವೀಪ ಸಿಗ್ತದೆ ಅಂತ ತಿಳ್ಕೊಳ್ಬಾರ್ದು. ಭಗವಂತನ ತಿಳುವಳಿಕೆಗಿರುವ ಶಕ್ತಿ ಯಾವ ಅನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕ್ಕೆ
ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಇದೊಂದು ಮಾಂತ್ರಿಕ ಶಕ್ತಿ, ಅಯಸ್ಕಾಂತ ಇದ್ದಂಗೆ, ಅದು ಒಂದು ಶಕ್ತಿ ಅದ್ಭುತ. ಈಗ ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕ್ಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ ಅಂತ ಕೃಷ್ಣ ಹೇಳ್ದ. ಏನದರ ಅರ್ಥ? ಜಗನ್ನಾಥದಾಸರು ಹೇಳ್ತಾರೆ, ದ್ಯುನದಿ ನಿವಹದಂದದಿ ಗಂಗೆಯ ಪ್ರವಾಹದಂತೆ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡವನಿಗೆ ಸುಖ ವಸ್ತುಗಳು, ಸುಖ ಸಾಧನ ವಸ್ತುಗಳು ಅವನ ಹಿಂದಿಂದೆ ಬಂದು ಬೀಳ್ತಾವಂತೆ. ನೀ ತಗೋ ಅಂತ. ನಮಗೆ ಸಾಲಲ್ಲ ಅನುಭವಿಸಲಿಕ್ಕೆ. ಶಾಲು, ಶಕಲಾತಿ, ಸಣ್ಣಕ್ಕಿ ಅನ್ನ, ಒಳ್ಳೆ ತುಪ್ಪ, ಹಾಲು, ಮೊಸರು, ಒಳ್ಳೆಯ ಮನೆ, ವಾಹನ, ಮಡದಿ, ಮಕ್ಕಳು ಎಲ್ಲ ಅವನ ಹಿಂದೆ ಬಂದು ಬೀಳ್ತಾವಂತೆ. ಯಾಕೆ? ಭಗವಂತನನ್ನು ತಿಳಿದಿದ್ದಾನಲ್ಲ ಅಂತ ದೇವರು ಕೊಟ್ಟು ಕಳಿಸ್ತಾನಂತೆ. ಆ ರೀತಿ ಸುಖದ ಸಾಧನಗಳು ಲಬ್ಧ ಆಗೋದು ಭಗವಂತನ ಜ್ಞಾನದಿಂದ. ಸೌಭರಿಗಳು ಏನು ಮಾಡಿದರು? ತಪಸ್ಸು ಮಾಡಿ ಆ ಭಗವಂತ ಹೃದಯದಲ್ಲಿದ್ದವನನ್ನು ಸಾಕ್ಷಾತ್ಕಾರ ಪಡ್ಕೊಂಡಿದ್ರು. ಅದರ ಪ್ರಭಾವದಿಂದ ಅವರಿಗೆ ಭೋಗದ ಪ್ರಾರಬ್ಧ ಇತ್ತು. ಅದಕ್ಕೆ ಅನುಗುಣವಾಗಿ 50 ಜನ್ಮ ಪಡಿಬೇಕಾಗಿತ್ತಂತೆ ಮುಂದೆ. ಒಂದಲ್ಲ ಎರಡಲ್ಲ, 50 ಜನ್ಮ, 50 ಕನ್ಯೆಯರನ್ನು ವಿವಾಹ ಮಾಡಿಕೊಂಡು 50 ಜನ್ಮ ಭೂಮಿ ಮೇಲೆ ಕಳಿಬೇಕಿತ್ತಂತೆ. ದೇವರನ್ನು ಬೇಡ್ಕೊಂಡ್ರು, ಅಯ್ಯ ಭಗವಂತ, ಎಷ್ಟು 1000 ವರ್ಷದಿಂದ ನಿನ್ನ ತಪಸ್ಸು ಮಾಡಿದ್ದೇನೆ ನಾನು, ನನಗೆ ಅನುಗ್ರಹ ಮಾಡಲ್ವೇ ನೀನು? ನಾನು ಇನ್ನೂ 50 ಜನ್ಮ ಕಳಿಬೇಕು ಅಂದರೆ ನನಗೆ ಯಾಕೋ ಸಮಯ ಜಾಸ್ತಿ ಆಗ್ತದೆ. ಅದಕ್ಕೊಂದು ಕೆಲಸ ಮಾಡು, ಇದೇ ಜನ್ಮದಲ್ಲೇನೆ 50 ಜನ್ಮ ಮುಂದೆ ಕಳಿಲಿಕ್ಕಿರುವಂತಹ ಕರ್ಮವನ್ನು ನಾನು ಅನುಭವಿಸುವ ಹಾಗೂ ಆಗಬೇಕು. ಇದೆಲ್ಲ ನನ್ನ ಜ್ಞಾನದ ಸಾಮರ್ಥ್ಯಕ್ಕೆ ನೀನು ಅನುಗ್ರಹಿಸಬೇಕು ಅಂತ ಕೇಳಿಬಿಟ್ರಂತೆ. ಭಗವಂತ ಸ್ಯಾಂಕ್ಷನ್ ಮಾಡಿಬಿಟ್ಟ, ಒಂದು ಕೆಲಸ ಮಾಡು, ನೀನು 50 ಜನ್ಮ ತಗೊಳ್ಳೋದು ಬೇಡವೇ ಬೇಡ, ನೀನು ಪಡೆದ ಜ್ಞಾನದ ಸಾಮರ್ಥ್ಯ ಲೋಕಕ್ಕೆಲ್ಲ ಒಂದು ಆದರ್ಶ ಆಗಬೇಕು ಅಂತ ಹೇಳಿ 50 ಜನ್ಮ ಕಳಿಲಿಕ್ಕಿರೋ ಸೌಭರಿಯನ್ನು ಒಂದು ಜನ್ಮದಲ್ಲಿ 50 ಜನ್ಮದ ಪ್ರಾರಬ್ಧ ಕಳಿಸಿಬಿಟ್ಟಂತೆ. ಇದು ಜ್ಞಾನದ ಸಾಮರ್ಥ್ಯ. ಹಾಗಾಗಿ ಜ್ಞಾನಕ್ಕೆ ಕರ್ಮವನ್ನು ಉಪಮರ್ದಗೊಳಿಸುವಂಥ, ಕರ್ಮದ ಫಲವನ್ನು ಉಪಮರ್ದಗೊಳಿಸುವ ಓಂ ಉಪಮರ್ದಂಚ. ಹಾಗಾಗಿ ನಾವೆಲ್ಲ ಜ್ಞಾನಿಗಳಾಗಬೇಕು. ಜ್ಞಾನಿಗಳಾದರೆ ಎಂಥ ಕರ್ಮ ಇದ್ದರೂ ಕೂಡ ಅದನ್ನು ಉಪಮರ್ದಗೊಳಿಸ್ಲಿಕ್ಕೆ ಆಗ್ತದೆ. ಯಾಕಂದರೆ ಈಗೆಲ್ಲ ಬೈಕೊಳ್ಳೋದು ಯಾವುದನ್ನು? ನಮ್ಮ ಮನೆಯಲ್ಲಿ ಸಮಸ್ಯೆ ಬಂದ ಕೂಡಲೇ ಮೊದಲು ಯಾವುದನ್ನು ಬೈತೇವೆ ನಾವೆಲ್ಲ? ಅಯ್ಯೋ ನಮ್ಮ ಪ್ರಾರಬ್ಧ, ಅಯ್ಯೋ ನಮ್ಮ ಹಣೆ ಬಾರ. ಅಂದರೆ ಈ ಕರ್ಮ ಮನುಷ್ಯ ಅನುಭವಿಸೋದನ್ನು ಕಡಿಮೆಗೊಳಿಸ್ಬೋದು ಅಂತಂದರೆ ಅದು ಬೇರೆ ಇನ್ಯಾವುದರ ಶಕ್ತಿ ಅಲ್ಲ, ಭಗವಂತನ ಆರಾಧನೆಯಿಂದ ಅವನ ತಿಳುವಳಿಕೆ ಪಡ್ಕೊಂಡ್ರೆ ಮಾತ್ರ ಲಬ್ಧ. ಸೌಭರಿಗಳು ಅದನ್ನು ಮಾಡಿಬಿಟ್ರು. ಏನ್ರಿ ಎಂಥ ಅದ್ಭುತ, ನಮಗಿದೊಂದು ಜನ್ಮ ಕಳೆಯೋದೇ ಸಾಕಾಗಿ ಹೋಗಿದೆ. ಈ ಮನುಷ್ಯ ಜನ್ಮದಲ್ಲಿ ಏನೆಲ್ಲ ಅನುಭವಿಸ್ತಿದ್ದೇವೆ, ಅಂಥದ್ದವರಿಗೆ 50 ಜನ್ಮ ಕಳೀಲಿಕ್ಕಿತ್ತಲ್ಲ, ಅವ್ರಿಗೆ ಎಷ್ಟು ಬೇಡ ಆಗಿತ್ತದು. ಅದನ್ನು 50 ರೂಪ ತಗೊಂಡು ಅನುಭವಿಸಿದರು ಅಂತ ಪುರಾಣ ಈ ಕಥೆಯನ್ನು ಹೇಳಿ ಮನುಷ್ಯ ಭಾಗವತ ಧರ್ಮವನ್ನು ಶ್ರದ್ಧೆಯಿಂದ ಆಚರಣೆ ಮಾಡಿ ಭಗವಂತನ ಜ್ಞಾನ ಪಡೆದ ಅಂತಾದರೆ ಅವನಿಗೆ ಎಷ್ಟೋ ಪ್ರಾರಬ್ಧ ಕರ್ಮಗಳ ಉಪಮರ್ದ ಅಲ್ಪ ಫಲದ ಅನುಭವ ಆಗಿ ಮುಗಿಸ್ತಾನೆ ಅನ್ನೋ ಕಥೆಯನ್ನು ಪುರಾಣ ಹೇಳ್ತದೆ. ಇದೆಲ್ಲ ಬ್ರಹ್ಮಸೂತ್ರದ ಸಾರ, ಬ್ರಹ್ಮಜ್ಞಾನದ ಶಕ್ತಿ. ಅದಕ್ಕೆ ಕೃಷ್ಣ ಏನಂತ ಹೇಳ್ದ? ನನ್ನ ಭಕ್ತರಲ್ಲಿ 4 ವಿಧ ಇದೆ. ಆರ್ತೋ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನೀಚ ಭರತರ್ಷಭ. ನನ್ನ ಭಕ್ತರು 4 ಆರ್ತರಾಗಿರ್ತಾರೆ, ಜಿಜ್ಞಾಸುಗಳಾಗಿರ್ತಾರೆ, ಅರ್ಥಾರ್ಥಿಗಳಾಗಿರ್ತಾರೆ, ಹಾಗೆ ಜ್ಞಾನಿಯಾಗಿರ್ತಾರೆ. 4 ಥರ ಇದ್ದಾರೆ ಅರ್ಜುನ. ಅದರಲ್ಲಿಯೂ ನನಗೆ ಅತಿ ಪ್ರಿಯರಾದ ಭಕ್ತರು ಯಾರು ಅಂತ ಹೇಳಿದ ಕೃಷ್ಣ? ಜ್ಞಾನಿ ಪ್ರಿಯತಮಃ ಮೇ ಅಂತಂದ ಕೃಷ್ಣ. ಎಲ್ಲ ಭಕ್ತನಿಗಿಂತಲೂ ನನಗೆ ಜ್ಞಾನಿಯಾದ ಭಕ್ತ ಬಹಳ ಇಷ್ಟ. ಹಾಗಾಗಿ ಸ್ತ್ರೀಯರಾಗಲಿ ಪುರುಷರಾಗಲಿ ಹೆಚ್ಚೆಚ್ಚು ಪ್ರಯತ್ನಪಟ್ಟು ಪಡಿಬೇಕಾಗಿರೋದು ಭಗವಂತನ ಜ್ಞಾನ, ಭಗವಂತನ ಸಾಕ್ಷಾತ್ಕಾರ, ಅಪರೋಕ್ಷ. ಅದು ನಮ್ಮನ್ನು ಉದ್ಧಾರ ಮಾಡ್ತದೆ. ಅದಕ್ಕೆ ಪ್ರಯತ್ನ, ಅದಕ್ಕೆ ಸಾಧನ, ಅದರ ಉಪಾಯಗಳನ್ನು ಅವಲೋಕನ ಮಾಡಬೇಕು. ಇದು ಸೌಭರಿ ಋಷಿಗಳ ಕಥೆಯಲ್ಲಿ ತಿಳಿದು ಬರ್ತಾ ಇರುವ ಮತ್ತೊಂದು ಸಂದೇಶ. ಇನ್ನು 50 ಕನ್ಯೆಯರನ್ನು ವಿವಾಹ ಮಾಡಿಕೊಂಡ ಸೌಭರಿಗಳು
ತಾವೂ ಸದ್ಗತಿಗೆ ಹೋಗಿದ್ದಲ್ಲದೆ ತಮ್ಮೊಟ್ಟಿಗೆ ಇದ್ದ ಪತ್ನಿಯರಿಗೂ ಸದ್ಗತಿಗೆ ಕರ್ಕೊಂಡು ಹೋದ್ರಂತೆ. ಇದು ಜ್ಞಾನದ ಸಾಮರ್ಥ್ಯ. ನಾವು ಇವತ್ತು ಜ್ಞಾನ ಪಡೀಲಿಕ್ಕೆ ಸಹಾಯ ಮಾಡಬೇಕು ಒಬ್ಬನಿಗೆ. ಮಾಡಿದರೆ ಲಾಭ ಏನು ಅಂದರೆ, ಆತ ಪಡೆದ ಜ್ಞಾನದಿಂದ ಅವ ಪಡೆದ ಜ್ಞಾನದ ಸಾಮರ್ಥ್ಯ ಎಷ್ಟು ಅಂದರೆ, ಜೊತೆಗೆ ಯಾರು ಇರ್ತಾರೋ ಅವರನ್ನು ಕರ್ಕೊಂಡು ಹೋಗ್ತದಂತೆ. ಎಂಥ ಅದ್ಭುತ ಶಕ್ತಿ! ಲೋಕದ ಉದಾಹರಣೆ ಕೊಡ್ಲ. ಬಹಳ ದೊಡ್ಡ ವ್ಯಕ್ತಿ, ನಮ್ಮೂರಿನವನೇ ಬಹಳ ದೊಡ್ಡ ಮಂತ್ರಿ ಆದ ಅಂತಂದರೆ, ಮಂತ್ರಿ ಆಗ್ಲಿಕ್ಕೆ ಹೆಚ್ಚು ಹಿಂದೆ ಬೆಂಗಾವಲಿ ಯಾರಾಗಿರ್ತಾರಲ್ಲ ಅವ ಶಾಸಕ ಆಗಿರ್ತಾನೆ. ಆಗ್ತಾನೋ ಇಲ್ಲೋ, ಇವನು ನಮ್ಮವನ್ರಿ ಒಂದು ಪದವಿ ಕೊಡ್ರಿ ಅಂತಾರೆ. ಈ ಲೌಕಿಕದಲ್ಲೇ ಹೀಗಿರಬೇಕಾದ್ರೆ ಇನ್ನು ಅಧ್ಯಾತ್ಮದೊಳಗೆ ಹೇಗಿರಬೇಡ? ಅರ್ಹತೆ ಇದ್ದು ಅವರಿಗೂ ಅವಕಾಶ ಇದೆ ಎಂದಾಗ ಒಬ್ಬ ಜ್ಞಾನಿ ಅಂತಾಗಿಬಿಟ್ರೆ ಅವನ ಸನಿಹದಲ್ಲಿ ಇದ್ದವರಿಗೆಲ್ಲ ಆತ ಸದ್ಗತಿಯನ್ನು ಕಳಿಸಿಬಿಡ್ತಾನಂತೆ. ನೀನು ನಡಿ ಅಂತ. ಹಾಗೆ ಅವರು 50 ತನ್ನ ಪತ್ನಿಯರನ್ನು ನೀವು ನಡೀರಿ ಅಂತ ಸದ್ಗತಿ ಕರ್ಕೊಂಡು ಹೋದರು ಅನ್ನೋ ಕಥೆ ಪುರಾಣದಲ್ಲಿ ಬರ್ತದೆ. ಇದು ಜ್ಞಾನದ ಮತ್ತೊಂದು ವಿಶೇಷ ಅಂತ ಹೇಳ್ತಾರೆ. ಇದು ಸೌಭರಿಗಳ ಭಕ್ತಿ, ತ್ಯಾಗ, ತಪಸ್ಸು, ಜ್ಞಾನ ಎಲ್ಲವೂ ನಮಗೆ ಆದರ್ಶ, ಎಲ್ಲವೂ ನಮಗೆ ಮಾರ್ಗದರ್ಶಕ. ಇದರ ಮಹಿಮೆ ಹೇಳಬೇಕು ಅಂತ ಹೇಳಿ ಸೌಭರಿ ಅನ್ನೋರನ್ನು ನಿಮಿತ್ತ ಮಾಡಿಕೊಂಡು ಪುರಾಣ ಆ ಚರಿತ್ರೆಯನ್ನು ಹೇಳ್ತದೆ. ಇದೆಲ್ಲ ಭಾಗವತದ ಧರ್ಮ. ಅಂಬರೀಷ ಅಂತ ಒಬ್ಬ, ಆತನ ಭಾಗವತದ ಧರ್ಮ ಎಂಥಾತು? ಅಂಬರೀಷನಲ್ಲಿದ್ದ ಭಾಗವತದ ಧರ್ಮವನ್ನು ಪುರಾಣನೇ ವರ್ಣನೆ ಮಾಡ್ತದೆ. ಹೇಗಿದ್ದ ಅಂಬರೀಷ? 7 ದ್ವೀಪದ ರಾಜ, ಸಪ್ತದ್ವೀಪವನ್ನು ಆಳ್ತಾ ಇದ್ದಂಥ ದೊಡ್ಡ ರಾಜ ಅಂಬರೀಷ ಮಹಾರಾಜ. ಅಂಥ ರಾಜನಿಗೆ ಬೇಕಾದಷ್ಟು ಜವಾಬ್ದಾರಿಗಳಿತ್ತು. ರಾಜ್ಯ ನಡೆಸಬೇಕು, ಕರ ಸಂಗ್ರಹ ಆಗಬೇಕು, ರಾಜ್ಯದ ಕೋಶ ಭರ್ತಿ ಮಾಡಬೇಕು, ಶತ್ರುಗಳನ್ನು ಬರದಂತೆ ನೋಡ್ಕೊಳ್ಬೇಕು, ಧರ್ಮದಿಂದ ಪ್ರಜೆಗಳಿರಬೇಕು, ಎಲ್ಲ ಮಾಡ್ತಾ ಇದ್ದ. ಆದರೆ ಪುರಾಣ ಒಂದು ಆ್ಯಂಗಲನ್ನು ಹೇಳ್ತದೆ, ಒಂದು ಆ್ಯಂಗಲಲ್ಲಿ ಅವನನ್ನು ನೋಡ್ರಿ ಅಂತ ಹೇಳ್ತದೆ. ಹೇಗಿದ್ದ ಅಂಬರೀಷ ರಾಜ ಅಂತ ವರ್ಣನೆ ಮಾಡ್ತದೆ. ಕರೌ ಹರೇರ್ ಮಂದಿರ ಮಾರ್ಜನಾದಿಶೋ. ನೋಡಿ, ಇದೆಲ್ಲ ಭಾಗವತದ ಧರ್ಮ. ಅಂಬರೀಷನಂಥ ರಾಜ ದಿನಾ ಬೆಳಗ್ಗೆ ಅರುಣೋದಯಕ್ಕೆ ಎದ್ದ ಮೇಲೆ ತನ್ನ ದೇವರ ಮನೆಯನ್ನು ತನ್ನ ಕೈಯಾರೆ ಕಸಗುಡಿಸ್ತಿದ್ದಂತೆ. ಅಲ್ಲ, ಫೋಟೋ ಸಲುವಾಗಿ ಅಲ್ಲ. ಮತ್ತೆ ಈಗೆಲ್ಲ ಫೋಟೋ ಸಲುವಾಗಿ ಕಸಬರಿಗೆ ಹಿಡ್ಕೊಳ್ಳೋರು ಭಾಳ ಜನ ಇದ್ದಾರೆ. ಅದು ಒಂದೇ ದಿವಸ ಸ್ವಚ್ಛ ಭಾರತದಲ್ಲಿ ಸೇರ್ತದೆ ಅಷ್ಟೇ. ಒಂದು ದಿವಸ ಕಸ ಹೊಡೆಯೋದಲ್ಲ, ದಿನಾ ಭಗವಂತನ ಮಂದಿರಗಳನ್ನು ಮಾರ್ಜನ ಮಾಡ್ತಾ ಇದ್ದ. ಇದು ನಮಗೆ ಹೇಳ್ಕೊಡ್ತಾ ಇರೋ ಭಾಗವತದ ಧರ್ಮ. ನೀನು ನಿನ್ನ ದೇವರ ಮನೆಯನ್ನು ನೀನೇ ಸ್ವಚ್ಛಗೊಳಿಸು. ಕರೌ ಹರೇ ಮಂದಿರ ಮಾರ್ಜನಾದಿಶು ಶ್ರುತಿಂಚಕಾರಾಚ್ಯುತ ಸತ್ಕಥೋದಯೇ. ನೋಡಿ, ಅಂಬರೀಷನ ದಿನಚರಿಯನ್ನು ನಿಮ್ಮ ಮುಂದೆ ಇಡ್ತದೆ ಪುರಾಣ. ಶ್ರುತಿಂಚಕಾರ ಅಚ್ಯುತ ಸತ್ಕಥೋದಯೇ. ಅಷ್ಟು ದೊಡ್ಡ ರಾಜನಾದರೂ, ರಾಜ ಅಂದಮೇಲೆ ಬಹಳ ಬ್ಯುಸಿಯೆಸ್ಟ್ ಪರ್ಸನ್, ಸ್ವಲ್ಪವೂ ಬಿಡುವಿರಲ್ಲ ಅವರಿಗೆ. ಆದರೆ ಅವನ ಸಮಯ ಅದರೊಳಗೆ ಅವನು ಮೀಸಲು ಮಾಡಿದ್ದು 2 ಕಿವಿಗಳಿಂದ ಭಗವಂತನ ಕಥೆ ಕೇಳಲಿಕ್ಕೆ ಅಂತ ಇಷ್ಟು ಸಮಯ ಮೀಸಲು ಮಾಡಿದ್ದಂತೆ. ನಾವು ಮಾಡಿದ್ದೇವಾ? ಇದು ಅಂಬರೀಷನ ಕಥೆ ಕೇಳ್ತಾ ಕೇಳ್ತಾ ನಮ್ಮಲ್ಲಿ ಆಗಬೇಕಾದ ಜಾಗೃತಿ. ಪುರಾಣ ಬಾಳಿಸಲಿ ಕೇಳಿದ್ದೇವೆ, ಈಗಾಗಲೇ ಭಾಗವತ 8 ಸಲ ಕೇಳಿಲ್ಲ. ಆದರೆ ಇಂಥ ಕಥೆಗಳು ಮನುಷ್ಯನಿಗೆ ಸ್ಫೂರ್ತಿ, ಅವನನ್ನು ಬದಲಾವಣೆ ಮಾಡಿಕೊಳ್ಳಿ ಅಂತ ಹೇಳ್ತದೆ. 2 ಕಿವಿಗಳನ್ನು ಭಗವಂತನ ಕಥೆ ಕೇಳಲಿಕ್ಕೆ, ಗುಣ ಕೇಳಲಿಕ್ಕೆ ಅಂತ ಮೀಸಲು ಮಾಡಿದ್ದ. ಇದೊಂದು ಭಾಗವತದ ಧರ್ಮ. ಶ್ರವಣ ಭಾಗವತದ ಧರ್ಮ ಆಯಿತು. ಪಾದೋ ಹರೇ ಕ್ಷೇತ್ರ ಪದಾನುಸರ್ಪಣೆ. 2 ಪಾದಗಳನ್ನು ಆತ ಏನು ಮಾಡಿದ್ದ? ಹರಿಕ್ಷೇತ್ರಗಳಿಗೋಸ್ಕರ ಅಂತ ಯಾತ್ರೆ ಮಾಡ್ತಾ ಇದ್ದಂತೆ ಕಾಲ್ನಡಿಗೆಯಲ್ಲಿ. ಆಶ್ಚರ್ಯ ಆಗಬೇಕು, ರಾಜನೇ ಹೀಗೆ ಮಾಡ್ತಾನೆ ಅಂದಮೇಲೆ ಸ್ಫೂರ್ತಿ, ಎಲ್ಲರೂ ಪ್ರಜೆಗಳು ಅದಕ್ಕೆ ಅಳವಡಿಸ್ಕೊಳ್ಳೇಬೇಕಾಗ್ತಿತ್ತು. ಹಾಗೆ ಮನೆ ಒಳಗೆ ಆಗಾಗ ಸಮಯ ಮಾಡಿಕೊಂಡು 2 ಪಾದಗಳಿಂದ ಚೆನ್ನಾಗಿ ನಡೀತಾ ಹರಿತೀರ್ಥ ಕ್ಷೇತ್ರಗಳ ಯಾತ್ರೆ ಮಾಡ್ತಾ ಇರಬೇಕಂತ. ಯಾತ್ರೆ ಮಾಡೋದ್ರಿಂದ ಲಾಭ ಭಾಳ. ಅಂಬರೀಷ ಹಾಗೆ ಮಾಡ್ತಿದ್ದ ಅಂತ ಪುರಾಣ ಹೇಳ್ತದೆ. ಕೈಗಳನ್ನು ಹೇಗೆ ವಿನಿಯೋಗ ಮಾಡ್ತಿದ್ದ, ಪಾದಗಳನ್ನು ಹೇಗೆ ವಿನಿಯೋಗಿಸ್ತಿದ್ದ, ಕಿವಿಗಳನ್ನು ಹೇಗೆ ವಿನಿಯೋಗಿಸ್ತಿದ್ದ, ಕಣ್ಣನ್ನು ಹೇಗೆ ವಿನಿಯೋಗಿಸ್ತಿದ್ದ.
ಆಗಾಗ ಎಲ್ಲೆಲ್ಲಿ ಹರಿಭಕ್ತರು ಸೇರಿರ್ತಾರೆ, ಹರಿಯ ಪ್ರತಿಮೆಗಳು, ಭಗವಂತನ ದೇವಸ್ಥಾನಗಳು, ಅಲ್ಲಿಗೆ ಆತ ಹೋಗ್ತಿದ್ದಂತೆ. ಯಾಕೆ ಬಂದಿದ್ದಾನೆ ರಾಜ ಅಂತ ರಾಜಕೀಯ ಮಾಡಲಿಕ್ಕಲ್ಲ, ಇಷ್ಟು ಜನ ಹರಿಭಕ್ತರನ್ನ ಕಣ್ ತುಂಬಿಸ್ಕೊಳ್ಳಿಕ್ಕೆ ಬರ್ತಿದ್ದಂತೆ. ನಮಗೆ ಹರಿಭಕ್ತರ ದರ್ಶನ ಆಗಬೇಕು, ಸಜ್ಜನರ ದರ್ಶನ ಆಗಬೇಕು ಅಂತ ತವಕಿಸ್ಬೇಕು ಅಂತದೆ ಪುರಾಣ. ಹರಿಭಕ್ತರ ದರ್ಶನ ಯಾವತ್ತಾಗ್ತದೋ ಅವತ್ತು ನಾವು ಉದ್ಧಾರ ಆದ್ವಿ ಅಂತ ಅರ್ಥ ಅಂತ. ದರ್ಶನಾದೇವ ಸಾಧವ ಅಂತಾರೆ. ಕಿಂ ಪುನಃ ದರ್ಶನಾದೇವ ಸಾಧವ. ನಮಗೆ ಬಹಳ ದೊಡ್ಡ ವಿಪರ್ಯಾಸ ಅಂದರೆ ನಾವ್ಯಾರನ್ನು ನೋಡಲ್ಲ ಅಂದ್ಕೊಳ್ಬೇಡ್ರಿ. ಇತ್ತೀಚೆಗೆ ಮೊಬೈಲ್ ಬಂದ ಮೇಲೆ ಏನೇನೋ ನೋಡ್ಲಿಕ್ಕೆ ಶುರು ಮಾಡಿದ್ದೀವಿ. ಹರಿಭಕ್ತರನ್ನು ನೋಡಲ್ಲ, ಅಷ್ಟು ನೋಡಬಾರ್ದೆಲ್ಲ ನೋಡ್ತೀವಿ. ಆದರೆ ಪುರಾಣ ಹೇಳ್ತದೆ ಹರಿಭಕ್ತರ ದರ್ಶನ ಮಾಡ್ರಿ. ಹರಿಭಕ್ತರ ದರ್ಶನ, ಸಾಧು ದರ್ಶನ, ಸಜ್ಜನರ ದರ್ಶನ ಅದು ನಮ್ಮ ಜೀವನವನ್ನೇ ಬದಲಾಯಿಸ್ತದೆ. ಅದಕ್ಕೆ ಕಿಂ ಪುನಃ ತೇ ಪುರಂತ್ಯುರುಕಾಲೇನ ದರ್ಶನಾದೇವ ಸಾಧವ ನಹ್ಯಮ್ಮಯಾನಿ ತೀರ್ಥಾನಿ. ಪುರಾಣ ಭಾಗವತ ಹೇಳುವ ಮಾತು. ಅಮ್ಮಯಾನಿ ತೀರ್ಥಾನಿ, ನೀರು ತೀರ್ಥವಾಗಿ ಗಂಗಾ, ಯಮುನಾ, ತುಂಗಾ ಹರಿತಾ ಇದ್ದಾಳೆ. ಅವುಗಳಲ್ಲಿ ಸ್ನಾನ ಮಾಡಿದರೆ ಪವಿತ್ರ ಆಗ್ತೀವಿ. ಆದರೆ ಸಮಯ ತಗೊಳ್ತದೆ, ಬೇಗ ಆಗಲ್ಲ. ದೇವಸ್ಥಾನಗಳಲ್ಲಿ ಭಗವಂತನ ದರ್ಶನ ಮಾಡ್ತೀವಿ, ಹೋಗಿ ವರ ಕೊಡಬೇಕಾದ್ರೆ ಸಮಯ ತಗೊಳ್ತದೆ. ಸಜ್ಜನರ ಹಾಗಲ್ಲಂತೆ. ಅವರೆಲ್ಲ ಸಜ್ಜನರು, ಇಲ್ಲಿ ನೋಡಿ ಪುರಾಣ ನಡೀತಾ ಇದೆ, ಇಷ್ಟೆಲ್ಲ ದೇವರ ಭಕ್ತರು ಸೇರಿದಿರಿ, ನಾವು ಕೇಳೋದು, ಕೇಳದೇ ಇರೋದು, ತಿಳಿಯೋದು, ತಿಳಿದೇ ಇರೋದು, ಆಚರಣೆ ಮಾಡೋದು, ಮಾಡದೇ ಇರೋದೆಲ್ಲ ಒಂದು. ನಿಮ್ಮನ್ನೆಲ್ಲ ಕಣ್ತುಂಬ ನೋಡೋದೇ ಒಂದು ದೊಡ್ಡ ಭಾಗ್ಯ ಅಂತ. ಇದೇ ಒಂದು ದೊಡ್ಡ ಭಾಗವತದ ಧರ್ಮ ಅಂತ ಹೇಳ್ತದೆ ಪುರಾಣ. ಹಾಗಾಗಿ ಅಂಬರೀಷ ಮನಸ್ಸು ಮಾಡಿ ಹರಿಭಕ್ತರನ್ನು, ಹರಿಲಿಂಗಗಳನ್ನು, ಹರಿಪ್ರತಿಮೆಗಳನ್ನು ದರ್ಶನ ಮಾಡ್ತಿದ್ದ ಅಂತ ಅವನ ಭಾಗವತ ಧರ್ಮಾನುಷ್ಠಾನವನ್ನು ವಿವರಣೆ ಮಾಡ್ತದೆ. ಮನಸ್ಸನ್ನು ಯಾಕೆ ಮೀಸಲು ಮಾಡಿದ್ದ? ಮನಸ್ಸಿನಲ್ಲಿ ದುರಾಲೋಚನೆ ಬರದಂತೆ ಮಾಡಿಕೊಳ್ಬೇಕು. ಹೇಗೆ ಮಾಡಿದ್ದ ಆತ? ಕಾಮಂತು ದಾಸ್ಯೇನ ತು ಕಾಮ ಕಾಮ್ಯಯ. ಇದೆಲ್ಲ ಅಂಬರೀಷನ ಕಥೆ. ದಾಸ್ಯೆ, ಅವನ ಮನಸ್ಸು ಸದಾ ತುಡಿತಿತ್ತು. ಯಾವ ವಿಷಯದಲ್ಲಿ? ಯಾರ್ಯಾರಿಗೆ ಯಾವ್ಯಾವುದನ್ನು ದಾನ ಮಾಡಲಿ ಅಂತ ಯೋಚನೆ ಮಾಡ್ತಿದ್ದಂತೆ. ದಾಸ್ಯೆ ನತು ಕಾಮಕಾಮ್ಯಯ. ಮನಸ್ಸಿನಲ್ಲಿ ಸದಾ ದಾನದ ಭಾವ. ಯಾರಿಗೂ ಉಪಕಾರ ಆಗಬೇಕು, ಯಾರಿಗೂ ಒಳ್ಳೆಯದಾಗಬೇಕು, ನನ್ನಿಂದ ಇನ್ಯಾರಿಗೆ ಏನೇನು ಮಾಡಿಸ್ಬೇಕು ಭಗವಂತ ಅಪೇಕ್ಷೆ ಪಡ್ತಿದ್ದಾನೆ ಅಂತ ಆ ಯೋಚನೆ ಇತ್ತಂತೆ. ಹೀಗೆ ಮನಸ್ಸು ದಾನದ ಬಗ್ಗೆ ಆಲೋಚನೆ, ಪಾದಗಳು ಹರಿತೀರ್ಥ ಕ್ಷೇತ್ರಗಳ ಬಗ್ಗೆ ಯಾತ್ರೆಗೆ ಅಂತ ಹೋಗ್ತಾ ಇತ್ತು. ಕೈಗಳಿಂದ ಹರಿಮಂದಿರ ಮಾರ್ಜನೆ, ಕಣ್ಣಿನಿಂದ ಭಗವಂತನ ಭಗವದ್ಭಕ್ತರ ದರ್ಶನ, ಕಿವಿಗಳು ಸದಾ ಹರಿಕಥಾ ಶ್ರವಣ. ಇಡೀ ದೇಹವನ್ನು ಯಾಕೆ ಮೀಸಲಿಟ್ಟಿದ್ದ ಅಂದರೆ ಹರಿಭಕ್ತರ ಆಲಿಂಗನ ಮಾಡಿಕೊಳ್ಳಿಕ್ಕೆ ದೇಹವನ್ನು ಮೀಸಲು ಮಾಡ್ತಿದ್ದಂತೆ. ಇದೆಲ್ಲ ವರ್ಣನೆ ಇದೆ. ಮೂಗು ಯಾಕೆ ಇದು ಮೂಗನ್ನು ಎಲ್ಲಿ ವಿನಿಯೋಗಿಸ್ತಿದ್ದ? ಹರಿ ನಿರ್ಮಾಲ್ಯವನ್ನು ಆಘ್ರಾಣನ ಮಾಡಲಿಕ್ಕೆ ಮಾತ್ರ ಮೂಗಂತೆ. ಹರಿ ನೈವೇದ್ಯವನ್ನು ಆಸ್ವಾದನ ಮಾಡಲಿಕ್ಕೆ ಅಂತ ಉದರ ಅಂತೆ. ಒಂದೊಂದನ್ನು ಪುರಾಣ ಹೇಳಿದೆ. ಅಂಬರೀಷ ರಾಜನ ದಿನಚರಿಯನ್ನು ನಮ್ಮ ಮುಂದೆ ಇಟ್ಟು ಅದೆಲ್ಲ ಭಾಗವತದ ಆಚರಣೆಗಳು. ಈ ಧರ್ಮದ ಆಚರಣೆಯನ್ನು ಯಾರೆಲ್ಲ ಮಾಡ್ತಾನೋ ಅಂಬರೀಷನಿಗೆ ಭಗವಂತ ರಕ್ಷಿಸಿದಂತೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಕಥೆ ಹೇಳ್ತಾರೆ. ಅಷ್ಟು ಪರಿಶುದ್ಧ ಭಾಗವತ ಧರ್ಮ ನಿಷ್ಣಾತ. ಕೊನೆಗೆ ಹೇಳ್ತಾರೆ, ಎಲ್ಲವನ್ನೂ ಭಗವಂತನಿಗೆ ಮೀಸಲು ಮಾಡಿ ಸಮರ್ಪಣೆ ಮಾಡಿಬಿಟ್ಟ. ಅಕ್ಷಯ್ಯ ರತ್ನಾಭರಣಾಭರಾದಿಷು ಅಕರೋದ್ ಅಸನ್ಮತಿಂ. ಯಾವುದು ಶಾಶ್ವತ ಅಲ್ಲ. ಈ ವೈಭವ ಶಾಶ್ವತ ಅಲ್ಲ, ರತ್ನಗಂಬಳಿ ಶಾಶ್ವತ ಅಲ್ಲ, ಪಲ್ಲಕ್ಕಿ ಅಲ್ಲ, ಬಂಗಾರದ ವೈಡೂರ್ಯ, ವಜ್ರ ವೈಡೂರ್ಯಗಳಲ್ಲ, ಆಭರಣಗಳಲ್ಲ, ಎಲ್ಲ ವಿಷಯದಲ್ಲಿ ಇದು ಹೇಯ ಅಂತ ಅನಿಸಿ ಸರ್ವಸ್ವ ಭಗವಂತನಿಗೆ ಸಮರ್ಪಿಸಿ ಇಡೀ ದ್ವೀಪದ ಅಧಿಪತಿಯಾದರೂ ಕೂಡ ಭಾಗವತ ಧರ್ಮವನ್ನು ನಿಷ್ಠೆಯಿಂದ ಆಚರಣೆ ಮಾಡಿಬಿಟ್ಟ. ಎಲ್ಲಿಗೆ ಮುಟ್ತು ಆ ಭಾಗವತ ಧರ್ಮಾಚರಣೆಯ ಪ್ರಭಾವ ಅಂದರೆ ಭಗವಂತನಿಗೆ ಗೊತ್ತಾಗಿದೆ. ಸರ್ವಜ್ಞ. ಒಂದು ಸಲಿ ಬಂದ ಭಗವಂತ, ಅಂಬರೀಷನ್ ಮುಂದೆ ಪ್ರಕಟನಾದ. ಅಲ್ಲೋ ಅಂಬರೀಷ, ಎಷ್ಟು ಶ್ರದ್ಧೆಯಿಂದ ಮಾಡ್ತಿದ್ದಿ ನೀನು, ಎಂಥ ನಿನ್ನ ಆಚರಣೆ, ನಿನಗೋಸ್ಕರ ಅಂತ ನಾನು
ನನ್ನ ಚಕ್ರನೇ ಕೊಡೋಣ ಅಂತ ಆಸೆ ಪಡ್ತಿದ್ದೇನೆ ಇನ್ನಂತೆ. ಚಕ್ರ ಕೊಡೋಣ ಅಂತಿದ್ದೇನೆ, ಕೊಡಲಿ. ದೇವರಿಗೆ ಅಂಬರೀಷ ಅಂತಾನೆ, ಸ್ವಾಮಿ ನೀನು ಏನು ಕೊಟ್ಟರು ತಗೊಳ್ಳೋದಷ್ಟೇ ನಮ್ಮ ದಾಸರ ಕರ್ತವ್ಯ ಅಂತ. ನಾವೆಲ್ಲ ದಾಸರು. ಸರಿ, ನೀನು ಈ ಚಕ್ರ ತಗೊಂಡು, ದೇವ್ರ ಚಕ್ರ ಕೊಟ್ಬಿಟ್ಟ. ಆ ಚಕ್ರ ಮನೆಯಲ್ಲಿಟ್ಟುಕೊಂಡು ದಿನಾ ಪೂಜೆ ಮಾಡಬೇಕಂತೆ. ಚಕ್ರ ಅಂದ್ರೆ ಏನು ಬೇರೆ ಅಂದ್ಕೊಳ್ಬೇಡಿ, ಭಗವಂತನೇ ಒಂದು ರೂಪದಿಂದ ಚಕ್ರನಾಗಿದ್ದಾನೆ. ಮಹಾಭಾರತದಲ್ಲಿ ಒಂದು ಕಥೆ ಬರ್ತದೆ, ಕೃಷ್ಣನ ಕಥೆ. ಅಶ್ವತ್ಥಾಮಾಚಾರ್ಯರಿಗೆ ತಲೆಯಲ್ಲಿ ಬಂತು, ಕೃಷ್ಣ ಯಾವಾಗಲೂ ಗೆಲ್ತಾನೆ ಜರಾಸಂಧಾದಿಗಳನ್ನು. ಎಲ್ಲರೂ ಹೆದರ್ತಾರೆ ಅವನ ಕಂಡ್ರೆ. ಯಾಕೆ ಅಂದರೆ ಅವನ ಕಡೆ ಚಕ್ರ ಇದೆ ಸುದರ್ಶನ, ಅದನ್ನೇ ನಾ ತೊಗೊಂಡು ಹೋದರೆ ಹೆಂಗೆ ಅಂತ. ಏನು ಕೇಳಿದ್ರು ಕೃಷ್ಣ ಕೊಟ್ಬಿಡ್ತಾನೆ. ಹೋಗಿ ಕೇಳಬೇಕು, ಭಕ್ತಿಯಿಂದ ಕೇಳಿಬಿಡೋಣ. ಆ ಚಕ್ರ ಅವನ ಹತ್ರ ಇಸ್ಕೊಂಡು ಬಂದುಬಿಟ್ರೆ ಭಾಳ ಒಳ್ಳೆಯದು, ನಾನು ಎಲ್ಲ ಕಡೆ ಚಕ್ರ ಇಟ್ಕೊಂಡು ಅಡ್ಡಾಡ್ಬೋದು ಅಂತ. ಸರಿ ಅಂತ ಒಂದು ಸಲ ಕೃಷ್ಣ ಇದ್ದಾನೆ ಅಂತ ಗೊತ್ತಾಯಿತು. ದ್ವಾರಕಾಪಟ್ಟಣದಲ್ಲಿ ಅಶ್ವತ್ಥಾಮಾಚಾರ್ಯ ಬಂದರು. ಅಶ್ವತ್ಥಾಮ ಬಂದಾಗ ಕೃಷ್ಣ ವಿಶ್ರಾಂತಿ ತಗೋತಿದ್ನೋ ಏನೋ, ಆಟ ಆಡ್ತಿದ್ನೋ ಏನೋ ಮಾಡ್ತಿದ್ದ, ಯಾರ್ದೋ ಜೊತೆಯಲ್ಲಿ ವಿಹಾರ. ಅಶ್ವತ್ಥಾಮಾಚಾರ್ಯ ನಮಸ್ಕಾರ ಮಾಡಿದರು. ಬರ್ರಿ ಅಂತಂದ. ಮನೆಗೆ ಬಂದ ವಿಪ್ರರನ್ನು ಕೃಷ್ಣ ಆದರ ಮಾಡಿ ಕರೆದು ಕೂಡಿಸಿ, ಏನಪ್ಪ ಅಶ್ವತ್ಥಾಮ, ಭಾಳ ದಿವಸ ಆದಮೇಲೆ ನನ್ನ ನೆನಪಾಯ್ತಲ್ಲ ನಿನಗೆ. ಕೃಷ್ಣನ ಮಾತೇ ಚಂದ. ಅಶ್ವತ್ಥಾಮ, ಹೌದೌದು, ಭಾಳ ದಿವಸ ಆದಮೇಲೆ ನೆನಪಾಯಿತು, ಭಾಳ ದಿವಸದಿಂದ ಕೇಳೋಣ ಅಂತಿದ್ದೆ ನಿನ್ನ ಹತ್ರ ಕೃಷ್ಣ ಅಂತಂದರು. ಅದೇನು ಕೇಳ್ತೀರಿ ಕೇಳ್ರಿ, ಕೊಟ್ಟು ಕಳಿಸ್ತೇನಂತೆ. ಅಲ್ಲ, ಮುಂದೆಲ್ಲ ಬೇಕಾಗ್ತದೆ ನನಗೆ, ಅದು ನೀನು ಕೊಡಲ್ಲ ಅಂತ ಅನ್ನಬಾರ್ದು, ಕೊಡಲೇಬೇಕು. ಹಾಗಾಗಿ ನಾನು ಕೇಳಲಿಕ್ಕೆ ಬಂದಿದ್ದೇನೆ ಅಂದಾಗ ನೀನು ಕೊಡಲ್ಲ ಅಂದರೆ ನಂಗೆ ಬೇಸರ ಆಗ್ತದೆ. ಇಲ್ಲೋ ಕೇಳೋ, ಕೊಡ್ತೇನೆ ಅಂತ ಕೃಷ್ಣ. ವರದೇಶ ವರಪ್ರದ, ಬ್ರಹ್ಮಾದಿ ದೇವತೆಗಳಿಗೆ ವರ ಕೊಡುವ ಶ್ರೀಹರಿ. ಅಶ್ವತ್ಥಾಮ, ನಿನಗಿಲ್ಲ ಅಂತೇನೇನೋ, ಗೋಬ್ರಾಹ್ಮಣ ಹಿತಾಯಚ, ಏನು ಕೇಳಿದ್ರು ಕೊಡ್ತೀನಿ ತಗೋ. ಮಾತು ಕೊಟ್ಬಿಟ್ಟ ಕೃಷ್ಣ. ಭಾರಿ ಸಂತೋಷ ಆಯಿತು ಅಶ್ವತ್ಥಾಮಾಚಾರ್ಯ. ಇನ್ನು ಹಿಂತೆಗೆಯೋ ಹಾಗೆ ಇಲ್ಲ ಕೃಷ್ಣ, ಮಾತು ಕೊಟ್ಟಾಗಿದೆ. ಹಾಗಾದರೆ ಕೃಷ್ಣ ನಿನ್ನ ಸುದರ್ಶನ ಚಕ್ರ ಕೊಟ್ಟುಬಿಡು ಅಂದರು. ಕೃಷ್ಣ ಸುದರ್ಶನ ಚಕ್ರ ಕೇಳ್ತಾನೆ ಅಂತ ಊಹಿಸಿರಲಿಲ್ಲ. ಅಲ್ಲ, ಸರ್ವಜ್ಞ, ಅವನಿಗೆಲ್ಲ ಗೊತ್ತಿರ್ತದೆ, ನಟನೆ ಮಾಡ್ತಾನೆ. ಓ, ಇದನ್ನು ಕೇಳ್ತೀಯಾ, ಸರಿ ನೋಡ, ಈಗ ತಾನೇ ಚಕ್ರ ಇಲ್ಲಿಟ್ಟು ಬಂದೆ ಅಂದ. ಅಲ್ಲೊಂದು ಕಡೆ ಇಟ್ಟಿದ್ದಂತೆ ಕೃಷ್ಣ ಚಕ್ರ, ಈಗ ತಾನೇ ಇಟ್ಟು ಬಂದಿದ್ದೇನೆ, ನಾನಾಗಿ ಎತ್ತು ಕೊಡ್ಲಾರೆ, ನಿನಗೆ ಬೇಕು ಅಂತ ಹಠ ಹಿಡ್ದಿದ್ದು ತೊಗೊಂಡೋಗು ಅಂದ. ಕೂಡಲೇ ಓಡಿದ್ರು ಅಶ್ವತ್ಥಾಮರು. ಈಗ ತಾನೇ ಇಟ್ಟಿದ್ದಾನೆ ಅಂದರೆ ಎತ್ಕೊಂಡು ಹೊರಟ್ರೆ ಸಾಕಪ್ಪ ಇಲ್ಲಿದ ಅಂತ ಓಡೋಗಿ ಅಶ್ವತ್ಥಾಮ ಆ ಚಕ್ರ ಎತ್ತಲಿಕ್ಕೆ ಹೋಗ್ತಾರೆ. ಏನು ಕೇಳ್ತೀರಿ ಅಶ್ವತ್ಥಾಮನ ಸ್ಥಿತಿ ಆವಾಗ? ಛೇ 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 ಹೇಳಿ ಕೇಳಿ ಆತ ವಿಪ್ರರು ಅಂದರೆ ಹೇಗಿರ್ತಿದ್ರು, ದೊಡ್ಡ ದೊಡ್ಡ ಶಿಖ, ಆ ಶಿಖೆಯನ್ನು ಜಾಡಿಸಿ ಸುತ್ತಿ ಸುತ್ತಿ ಕಟ್ಟಿ, ತಮ್ಮ ಹೆಗಲ ಮೇಲಿದ್ದಂಥ ವಸ್ತ್ರವನ್ನು ಟೊಂಕಕ್ಕೆ ಬೇರೆ ಬಿಗಿದು, ಕಚ್ಚೆ ಸರೆ ಮಾಡಿಕೊಂಡು, ಜನಿವಾರ ಸರಿ ಮಾಡಿಕೊಂಡು, ಆ ಚಕ್ರ ಈಗಲೇ ಎತ್ಕೊಂಡೇ ಹೋಗಿಬಿಡ್ತೀನಿ ಅಂತ ಹೊರಡ್ತಾರೆ. ಆ ಚಕ್ರ ಅಳಿಗಾಡ್ತಾನೆ ಇಲ್ಲ. ಕೃಷ್ಣ, ಚಕ್ರ ಅಳಿಗಾಡ್ತಿಲ್ಲ, ನೋಡು ನಾನು ಕೊಡ್ತೇನೆ ಅಂತ ಹೇಳಿದ್ದೇನೆ, ನೀನು ತಗೋತೀನಿ ಅಂತ ಬಂದಿದ್ದಿ, ಎತ್ತಿ ಕೊಡ್ತೇನೆ ಅಂತ ನಾನು ಹೇಳಿಲ್ಲ, ನೀನು ತಗೋ ಅಂತ ಹೇಳಿದ್ದೇನೆ, ಇಟ್ಟಿದ್ದೇನೆ, ನೀನು ಯಾವಾಗ ಬೇಕಾದರೂ ಚಕ್ರ ತೊಗೊಂಡೋಗು ಅಂತ ನಾನು ಕೊಟ್ಟಿದ್ದೇನೆ, ನೀನು ತೊಗೊಂಡೋಗು. ಮಹಾಭಾರತದಲ್ಲಿ ಬರೋ ಕಥೆ. ಕೊನೆಗೆ ಅಶ್ವತ್ಥಾಮಾಚಾರ್ಯ ದೇಹ ಎಲ್ಲ ಮೈ ತುಂಬ ಬೆವರು, ಎತ್ತಲಿಕ್ಕಾಗಲಿಲ್ಲ. ಅಶಕ್ತರಾಗಿ ಸುಸ್ತಾಗಿ ಸುಣ್ಣಾಗಿ ಕೃಷ್ಣನ ಪಾದಕ್ಕೆ ಹೋಗಿ ಎರಗಿ, ಮಾರಾಯ ನೀನೂ ಬೇಡ, ನಿನ್ನ ಚಕ್ರನೂ ಬೇಡ ಅಂತ ನಮಸ್ಕಾರ ಮಾಡಿ ಹೋಗ್ಬಿಟ್ರು ಅಂತ. ಬೇಕಿತ್ತ ಅಶ್ವತ್ಥಾಮಾಚಾರ್ಯರಿಗೆ? ಯಾಕೆ ಹೇಳಿದೆ ಈ ಕಥೆ? ಭಗವಂತನ ಚಕ್ರ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಪವಿತ್ರಂತೆ ವಿತತಂ ಬ್ರಹ್ಮಣಸ್ಪತೆ ಪ್ರಭುರ್ಗಾತ್ರಾಣಿ ಪರ್ಯೇಷಿ ವಿಶ್ವತಃ. ಪವಿತ್ರ ಅಂದರೆ ಚಕ್ರ. ಭಗವಂತನ ಸುದರ್ಶನ ಚಕ್ರ ಸಾಮಾನ್ಯ ಆಯುಧ ಅಲ್ಲ. ಚಕ್ರಪಾಣಿ ಅಂದರೆ ಅದು ಅವನದೇ ಲಕ್ಷಣ. ಶೂಲಪಾಣಿ ಅಂತ ಶಿವನಿಗೆ ಲಕ್ಷಣ, ಚಕ್ರಪಾಣಿ ಅಂತ ಕೃಷ್ಣನ ಲಕ್ಷಣ. ಪಾಶಾಂಕುಶಧರ ಅಂತ ಗಣಪತಿಯ ಲಕ್ಷಣ. ಒಬ್ಬೊಬ್ಬರಿಗೆ ಒಂದೊಂದು ಲಕ್ಷಣಗಳನ್ನು ತಿಳಿದುಕೊಳ್ಬೇಕು ದೇವತೆಗಳಲ್ಲಿ. ಏನು ಮಾಡಿದರೂ ಚಕ್ರ ಎತ್ತಲಿಕ್ಕೆ ಆಗಲಿಲ್ಲ. ಈ ಕಥೆ ಮಹಾಭಾರತದಲ್ಲಿ ಬರ್ತದೆ. ಅದೇ ಅಂಬರೀಷನ ಕಥೆ ಭಾಗವತದಲ್ಲಿ ಹೇಳುವಾಗ ನೋಡಿದರೆ ತನ್ನದೇ ಸುದರ್ಶನ ಚಕ್ರ ಅಂಬರೀಷನಿಗೆ ಕೊಟ್ಟ ಅಂತ ಹೇಳ್ತಾರೆ.
ಅಂದರೆ ಏನರ್ಥ? ಯಮೇ ವೈಶವೃಣುತೆ ತೇನ ಲಭ್ಯ ತಸ್ಯೈಷಾತ್ಮ ವಿವೃಣತೆ ತನುಂ ಸ್ವಾ. ನಾನೇ ಎತ್ತುತ್ತೇನೆ, ನಾನೇ ಎತ್ಕೊಂಡು ಹೋಗ್ತೇನೆ, ಹಿಡಿದುಕೊಂಡು ಹೋಗ್ತೇನೆ. ದೇವರ ಸುದರ್ಶನ ಚಕ್ರ ದೊಡ್ಡದೇನು, ನನಗಿಂತ ಪರಾಕ್ರಮ ಏನು ಅಂತ ಅಸಡ್ಡೆ ಮಾಡಿದರೆ ಅಳಗಾಡಿಸ್ಲಿಕ್ಕೆ ಕೊಡಲ್ಲ. ಆದರೆ ಭಗವಂತನೇ ಪ್ರೀತನಾಗಿ ಕೊಟ್ಟ ಅಂದರೆ ಎಂಥ ಸುದರ್ಶನ ಚಕ್ರವಾದರೂ ಅದೇನು ಸಾಮಾನ್ಯ ಅಲ್ಲ. ಕೋಟಿ ಸೂರ್ಯ ಸಮಪ್ರಭ. 1,000,000 ಸೂರ್ಯರ ಪ್ರಭೆ ಎಷ್ಟೋ ಸುದರ್ಶನ ಚಕ್ರದ ಪ್ರಭೆ ಅಷ್ಟಿದೆ ಅಂತ. ಅಂಥದ್ದನ್ನು ಭಗವಂತ ಅಂಬರೀಷನಿಗೆ ಕೊಟ್ಟ ಅಂದರೆ ಈ ಚರಿತ್ರೆ ನಮಗೆ ಸ್ಫೂರ್ತಿದಾಯಕ. ನಮ್ಮ ಮನೆಯೊಳಗೂ ಸುದರ್ಶನ ಚಕ್ರ ಇರ್ತದೆ, ದಿನಾಧಾರಣೆ ಮಾಡಲಿಕ್ಕೆ ಇಟ್ಕೊಂಡಿರ್ತೇವೆ. ಆದರೆ ಅದು ಭಗವಂತನ ನೇರ ಚಕ್ರ ಅಲ್ಲ, ಸಾಕ್ಷಾತ್ ಚಕ್ರ ಅಲ್ಲ. ಆದರೆ ಆ ಚಕ್ರದ ಪ್ರಭಾವ ಬಹಳ. ಅದನ್ನು ಈತ ಮನೆಯಲ್ಲಿ ಪಡೆದ ಅಂತ ಕಥೆ ಪುರಾಣದಲ್ಲಿ ಬರ್ತದೆ. ಅದನ್ನು ಪಡೆದದ್ರಿಂದ ಲಾಭ ಏನಾಯಿತು ಅಂಬರೀಷನಿಗೆ? ಮುಂದೆ ದುರ್ವಾಸರೇ ಅವನ ಮೇಲೆ ಕೃತ್ಯೆಯನ್ನು ಸೃಷ್ಟಿ ಮಾಡಿ ಬಿಟ್ರಂತ. ಕಥೆ ಕೇಳಿರ್ತೀವಿ. ದುರ್ವಾಸರು ತಮ್ಮ ಜಟೆಯನ್ನು ಅಪ್ಪಳಿಸಿ ಒಬ್ಬಳು ಕೃತ್ಯೆಯನ್ನು, ಪಿಶಾಚಿಯನ್ನು ಹುಟ್ಟಿಸಿ ಹೋಗಿ ಕೊಂದು ಬಾ ಈ ಅಂಬರೀಷನನ್ನು ಅಂತ ಹೇಳಿ ಸೃಷ್ಟಿ ಮಾಡಿ ಕಳಿಸಿದ್ದಾರೆ ಅಭಿಚಾರದಿಂದ. ಅವಳು ಹೋದ್ಲು ಕೃತ್ಯೆ, ಥೈ 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 ಅಂತ ಕುಣಿತಾ ಕುಣಿತಾ ಅಂಬರೀಷನ್ನು ಕೊಂದು ಬಿಡ್ತೇನೆ ಅಂತ. ಅಂಬರೀಷನನ್ನೇನು ಕೊಲ್ತದೆ ಕೃತ್ಯೆ? ಥೈ ಥೈ ಕುಣಿತಾ ಕುಣಿತಾ ಬಂದಿದೆ ಅಷ್ಟೇ. ಅಂಬರೀಷನ ತಲೆಗೆ ಇನ್ನೇನು ಹಾಕಬೇಕು ಕೈಯಲ್ಲಿದ್ದ ಖಡ್ಗ ಆ ಪಿಶಾಚಿ, ಅಷ್ಟರಲ್ಲಿ ಸುದರ್ಶನ ಎದ್ದು ಬಂದಿತ್ತಂತೆ. ಸುದರ್ಶನ ಚಕ್ರ ಎದ್ದು ಬಂದು ಆ ಪಿಶಾಚಿಯ ತಲೆಯನ್ನು ಕತ್ತರಿಸಿ ಯಾರದನ್ನು ಪ್ರಯೋಗ ಮಾಡಿದ್ರು ದುರ್ವಾಸರು ಅವ್ರ ಮೇಲೆ ಹೋಗಿ ಹಿಮ್ಮೆಟ್ಟಿಸ್ಕೊಂಡು ಹೋಯ್ತಂತೆ. ಬೇಕಿತ್ತ ದುರ್ವಾಸರಿಗಿಂತ ಕತೆ? ಯಪ್ಪ ಬೇಡೋ ಬೇಡ ಅಂತ ಓಡೋಡಿ ಹೋಗ್ತಾರೆ ದುರ್ವಾಸರು. ಯಾಕಾದರೂ ಈ ಅಂಬರೀಷನ್ ತಡುವಿದ್ನೋ, ಯಾಕಾದರೂ ಅವನ ಮೇಲೆ ಪಿಶಾಚಿಯನ್ನು ಕಳಿಸಿದ್ನೋ ಅಂತ ಓಡ್ತಾರೆ. 3 ಲೋಕ ಸುತ್ತಿ ಬಂದರು ಅಂತ ಪುರಾಣದ ಕಥೆ. ಒಬ್ಬ ಅಂಬರೀಷನನ್ನು ತಡೆಗಟ್ಟಿದ್ದಕ್ಕೆ ಆ ಸುದರ್ಶನ ಚಕ್ರ ಹೇಗೆ ರಕ್ಷಕವಾಗಿ ನಿಂತು ಅಂತ ಪುರಾಣ ಹೇಳ್ತದೆ. ಅಂಬರೀಷ ಏನು ಮಾತನಾಡ್ತಿಲ್ಲ, ಆದರೆ ಸುದರ್ಶನ ಚಕ್ರ ಎಲ್ಲ ಕೆಲಸ ಮಾಡ್ತಾ ಇದೆ ಅಂತ. ನೋಡಿ, ನಮ್ಮ ನಿಮ್ಮೆಲ್ಲರ ಸದಾಚಾರ, ಅನುಷ್ಠಾನ, ಭಾಗವತ ಧರ್ಮಗಳು ನಿಸ್ಪೃಹವಾಗಿ ದಿನ ನಾವು ಮಾಡ್ತಾ ಇದ್ದರೆ ನಮ್ಮ ಹಿಂದೆ ಯಾವಾಗಲೂ ಯಾವ ಚಕ್ರ ಕಾಯ್ತಾ ಇರ್ತದೆ? ನಮ್ಮನ್ನು ಸುದರ್ಶನ ಕಾಯ್ತಾ ಇರ್ತದೆ. ನಮ್ಮ ಮೇಲೆ ಯಾರೇ ಏನೇ ಪ್ರಯೋಗ ಮಾಡಿದರೂ ಆ ಸುದರ್ಶನ ಚಕ್ರ ರಕ್ಷಣೆ ಮಾಡ್ತಿರ್ತದೆ. ನಮ್ಮ ಆಚರಣೆ ಚೆನ್ನಾಗಿರಬೇಕು, ನಾವು ಮಾಡುವ ಅನುಷ್ಠಾನಗಳು ನಿಸ್ಪೃಹವಾಗಿರಬೇಕು. ಇದು ಭಾಗವತ ಧರ್ಮ ಅಂತ ಹೇಳ್ತಾರೆ. ಕೊನೆಗೆ ದುರ್ವಾಸರು ದೇವರನ್ನೇ ಬೇಡ್ಕೊಳ್ಬೇಕಾಯ್ತು. ಆ ನಾರಾಯಣನು ಆ ದುರ್ವಾಸರಿಗೆ ಹೇಳ್ತಾನೆ, ನಾನು ಈಗ ಬರಲಾರೆ. ದುರ್ವಾಸ, ನೀನು ನನ್ನ ಭಕ್ತ ನಿಜ, ಅಂಬರೀಷನೂ ನನ್ನ ಭಕ್ತ ನಿಜ. ಆದರೆ ಸುದರ್ಶನ ಚಕ್ರವನ್ನು ಬಿಡಿಸ್ಕೋಬೇಕಾದ್ರೆ ನೀನು ಅಂಬರೀಷನನ್ನೇ ಕೇಳ್ಕೊಳ್ಬೇಕು ಅಂದ್ಬಿಟ್ಟ. ಇದು ಎಂಥ ನಟನೆ! ಪುನಃ ದುರ್ವಾಸರು ಆಕಾಶ ಮಾರ್ಗವಾಗಿ ಅಂಬರೀಷನ ಬಳಿಗೆ ಬಂದು, ಅಂಬರೀಷ ನನ್ನನ್ನು ರಕ್ಷಿಸಪ್ಪ ಅಂತ ಬೇಡಿಕೊಂಡು, ಅಂಬರೀಷ ಆತ ದೇವರನ್ನು ಪ್ರಾರ್ಥನೆ ಮಾಡಿ ತನ್ನ ಪುಣ್ಯ ಬೇಕಂದರೆ ಕೊಡ್ತೇನೆ, ದುರ್ವಾಸರಿಗೆ ಏನು ಆಗೋದು ಬೇಡ ಅಂತ ಆತ ಬೇಡಿಕೊಂಡು ಸುದರ್ಶನ ಶಾಂತ ಆಯಿತು ಅಂತ ಕಥೆ ಪುರಾಣದಲ್ಲಿ ಬರ್ತದೆ. ನೋಡಿ, ಈ ಚರಿತ್ರೆಯಿಂದ ನಮಗೆ ತಿಳಿಸಿದ ಸಂದೇಶ ಏನು? ಅಂಬರೀಷನೂ ದೇವರ ಭಕ್ತ, ದುರ್ವಾಸರು ದೇವರ ಭಕ್ತರೇ. ಇಬ್ಬರು ದೇವರ ಭಕ್ತರಲ್ಲಿ ಏನಾದರೂ ಸಂದರ್ಭ, ಯಾವುದ್ಯಾವುದೋ ಸಂದರ್ಭ ಬರ್ತದೆ, ಹೇಳಲಿಕ್ಕೆ ಬರಲ್ಲ, ವಿರಸ ಉಂಟಾದರೆ ಭಗವಂತ ಯಾವ ಪಕ್ಷದಲ್ಲಿ ಸೇರ್ತಾನೆ ಅಂತ ನೋಡಬೇಕು. ಯಾವ ಪಕ್ಷದಲ್ಲಿ ಸೇರಿಬಿಟ್ಟ? ಏನೂ ತಪ್ಪಿಲ್ಲದಂತಹ ಭಾಗವತ ಧರ್ಮವನ್ನು ಅನುಷ್ಠಾನ ಮಾಡ್ತಾ ಇದ್ದ, ರಾಜ್ಯವನ್ನೂ ದೇವರಿಗೆ ಸಮರ್ಪಿಸಿದ ವೈರಾಗ್ಯವಂತನಾದ, ಸದಾಚಾರ ಸತ್ಯ ಸಂಪನ್ನನಾದ ಅಂಬರೀಷನ ಪಕ್ಷ ಸೇರ್ಕೊಂಡ್ಬಿಟ್ಟ. ದೂರ್ವಾಸರು ಸನ್ಯಾಸಿಗಳು, ಸರ್ವಸಂಗ ತ್ಯಾಗ ಮಾಡಿದ ಸನ್ಯಾಸಿಗಳು, ಶಿವನ ಮತ್ತೊಂದು ಅವತಾರ, ಅತ್ರಿ ಋಷಿಗಳ ಮನೆಯಲ್ಲಿ ಹುಟ್ಟಿದವರು. ಅಂಥ ವೈರಾಗ್ಯವಂತರಾದ ದುರ್ವಾಸರ ಸಂಘವನ್ನು ಭಗವಂತ ದೂರ ಮಾಡಿ, ನೀನು ಬೇಡ ಅಂಥೇಳಿ ಒಬ್ಬ ಗೃಹಸ್ಥನಾದ, ರಾಜ್ಯದ ರಾಜನಾದ ಭಗವಂತ ಅಂಬರೀಷನ ಪಕ್ಷ ವಹಿಸಿದ ಅನ್ನೋ ಕಥೆ ಪುರಾಣ ಹೇಳ್ತದೆ. ಇದು ನಮಗೆ ಕೊಡುವ ಸಂದೇಶ. ನಾವು ಭಗವಂತ ಯಾರ ಪಕ್ಷದಲ್ಲಿರ್ತಾನೆ, ಯಾರ ಪರ ವಹಿಸ್ತಾನೆ, ಅಹಂ ಭಕ್ತ ಪರಾಧೀನಃ
ಹ್ಯಸ್ವತಂತ್ರ ಇವದ್ವಿಜಾ. ದೇವರು ಯಾವತ್ತೂ ಭಕ್ತಪರ. ನಮೇ ಭಕ್ತ ಪ್ರಣಶ್ಯತಿ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಯಾವತ್ತೂ ಭಗವಂತನ ಭಕ್ತರಿಗೆ ಕ್ಲೇಶ ಇಲ್ಲ, ಪರೀಕ್ಷೆ ಮಾಡ್ತಾನಷ್ಟೆ. ಹಾಗೆ ಅಂಬರೀಷನ ಪರೀಕ್ಷೆ ನಮ್ಮನ್ನು ಪರೀಕ್ಷೆ ಮಾಡಿದ ಅಂತ ತಿಳ್ಕೊಳ್ಬೇಕು. ನಾವು ಅಂಬರೀಷ ರಾಜನಂತೆ ಎಷ್ಟೇ ದೊಡ್ಡ ಪದವಿಯನ್ನು ಅಲಂಕರಿಸಿದರೂ, ಅಧಿಕಾರದಲ್ಲಿದ್ದರೂ, ಅವನಂತೆ ಸದಾಚಾರ, ಒಳ್ಳೆಯ ರೀತಿಯಿಂದ ಧರ್ಮಾಚರಣೆ, ಸತ್ಯನಿಷ್ಠೆ ಇತ್ತು ಅಂದರೆ ಸುದರ್ಶನ ಚಕ್ರದ ಮೂಲಕ ನಮ್ಮನ್ನು ರಕ್ಷಣೆ ಮಾಡಿ ಸಲಹುತ್ತಾನೆ, ನಮ್ಮ ಪಕ್ಷ ವಹಿಸಿ ಬರ್ತಾನೆ ಅನ್ನೋ ಸಂದೇಶವನ್ನು ಭಾಗವತ ಈ ಕಥೆಯಿಂದ ಹೇಳ್ತದೆ. ಹೀಗೆ ಅಜಾಮಿಳನ ಚರಿತ್ರೆ ನೋಡಿ, ಎಷ್ಟು ಕಥೆಗಳಿದ್ದಾವೆ. ಒಂದೊಂದು ಕಥೆಗಳು ಕೂಡ ಸದಾಚಾರ, ಭಾಗವತದ ಧರ್ಮಾನುಷ್ಠಾನ, ತನ್ಮೂಲಕ ದೇವರಲ್ಲಿ ಮಾಡುವ ಭಕ್ತಿ, ಅವನ ಜ್ಞಾನ ಅಲ್ಲೇ ತೊಗೊಂಡು ಹೋಗಿ ಮುಟ್ಟಿಸ್ತದೆ. ಆ ನಿಟ್ಟಿನಲ್ಲಿ ನಾವು ಅನುಷ್ಠಾನ ಮಾಡಬೇಕು. ನಮ್ಮಲ್ಲಿ ಭಕ್ತಿ ಜಾಗೃತ ಆಗಬೇಕು. ಈಗೇನಾಗಿದೆ ಅಂದರೆ, ಈಗ ಬಹಳ ಜನ ಭಾಗವತ ಕೇಳೋರು ಸಂಖ್ಯೆನೂ ಹೆಚ್ಚಾಗಿದೆ, ಅನುಷ್ಠಾನ ಮಾಡೋರ ಸಂಖ್ಯೆನೂ ಹೆಚ್ಚಾಗಿದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಹೇಗೆ ಮಾಡಬೇಕು ಹಾಗೆ ಮಾಡ್ತಾ ಇಲ್ಲ ಅಷ್ಟೆ. ಅಲ್ಲಲ್ಲಿ ಹೇಳ್ತಿರ್ತೇನೆ, ಈಗ ಇತ್ತೀಚೆಗೆ ಕ್ವಾಂಟಿಟಿ ಜಾಸ್ತಿ ಆಗಿದೆ. ಮೊದಲೆಲ್ಲ ಪುರಾಣ ಒಂದು ಕಡೆ ನಡೀತಿತ್ತು. ನೀವೇ ಹೇಳೋರು ಆಚಾರ್ಯರು ಒಬ್ಬರೋ ಇಬ್ಬರೋ ಇರ್ತಿದ್ರು, ಒಬ್ಬರೇ ಇರ್ತಿದ್ರು, ಊರಿಗೊಬ್ಬ ಆಚಾರ್ಯರು ಅಂತ ಇರ್ತಿದ್ರಲ್ಲ. ಒಂದು ಕಡೆ ನಡೆದ್ರೆ ಕಷ್ಟ, ಮಾಡಿಸೋರಿಗೂ ಕೂಡ ಅಷ್ಟಕ್ಕಷ್ಟೇ, ಮಾಡೋ ಆಚಾರದ್ದು ಅಷ್ಟೇ. ಅಂದರೆ ಅವರವ್ರ ಶ್ರೀಮಂತಿಕೆ, ಬಡತನ ಎಲ್ಲ ಇರ್ತಿತ್ತು. ಈಗ ಹಂಗಲ್ಲ, ಊರಿಗೆ ಸುಮಾರು ಜನ ಆಚಾರ್ಯರಾಗಿದ್ದಾರೆ, ಊರೂರಿಗೆ ಮಾಡಿಸುವ ಯಜಮಾನರು ಬೇಕಾದಷ್ಟಾಗಿದ್ದಾರೆ. ಮನೆಗಳಲ್ಲಿ ಹೋಮ, ಜ್ಞಾನಯಜ್ಞ ಎಲ್ಲ ಕಡೆ ಜಾಸ್ತಿ ನಡೀತಾ ಇದೆ ಅಂತ ನಿಮಗೂ ಅನಿಸಿರ್ತದೆ. ಹೌದು, ಯಾಕೆ ಇದೆಲ್ಲ ಏನಿದೆ? ಕ್ವಾಂಟಿಟಿ ಜಾಸ್ತಿ, ಪ್ರೊಡಕ್ಷನ್ ಜಾಸ್ತಿ, ಆದರೆ ಒಳಗಡೆಯಲ್ಲಿ ಕ್ವಾಲಿಟಿ ಮಾತ್ರ ಕಡಿಮೆ ಆಗಲಿಕ್ಕೆ ಶುರುವಾಗ್ತದೆ. ಆ ಶ್ರದ್ಧೆ, ಆ ನಿಷ್ಠೆ ಅದು ಕಡಿಮೆ ಆಗಬಾರ್ದು, ಅದು ಹೆಚ್ಚೆಚ್ಚಾಗಬೇಕು. ಅದು ಹೆಚ್ಚೆಚ್ಚಾಗಬೇಕಾದ್ರೆ ಇಂಥವರ ಕಥೆಗಳನ್ನೆಲ್ಲ ಸ್ಫೂರ್ತಿ ಅಂತ ನಾವು ಭಾವಿಸಬೇಕು. ಅದನ್ನು ಪುರಾಣ ಎಲ್ಲ ಕಾಲದಲ್ಲಿಯೂ ಇಂಥವರ ಕಥೆ ಹೇಳಿ ನಮ್ಮನ್ನು ಎಚ್ಚರಿಸಿ, ಮತ್ತೆ ಪುರಾಣ ಭಾಗವತದಲ್ಲಿ ಭಗವಂತನಲ್ಲಿ ಭಕ್ತಿ, ಶ್ರದ್ಧೆ ಜಾಗೃತಿ ಆಗೋ ಹಾಗೆ ಮಾಡ್ತದೆ ಅಂತ ಹೇಳ್ತಾ, ನಾಳೆ ಇದೇ ರೀತಿ ಭಾಗವತದಲ್ಲಿ ಬಂದಂತಹ ಇನ್ನು ಕೆಲವು ಉಪಾಖ್ಯಾನಗಳಿಂದ, ಅಲ್ಲಿ ಬಂದಂತಹ ತಾತ್ವಿಕ ಸಂದೇಶಗಳಿಂದ ಮುಂದುವರಿಸೋಣ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ.